गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः. विज्ञाय प्रज्ञां कुर्वेत इत्यधिकृत्य सत्यमेतत् ಅಂದರೆ ಉಪಾಸನಾರ್ಥತಾ ಇತಿ ಸತ್ಯಮೇತತ್ किन्तु न अपूर्वविद्यर्थता किन्तु पक्षयप्राप्तस्य नियमार्थता. अत्र श्रीचरणैरुच्यते. अत्रैव अस्ति किं द्वितीयटिप्पणं श्रीचरणानां? द्वितीयं वा तृतीयं वा? ಇಲ್ಲೇ ಇದರ ಮೇಲೇ ಇದೆಯಾ, ಮುಂದೆ ಬರ್ತದೆ? ಓಕೆ, ಅಗ್ರೆ ಆಯಾತಿ ನಾದನ ಅಗ್ರೆ ಗಚ್ಚ. ಸೊ ಆಕ್ಷೇಪ ಕಥಂ ಪುನಃ ಉಪಾಸನಸ್ಯ ಪಕ್ಷಪ್ರಾಪ್ತಿ ಪಕ್ಷಪ್ರಾಪ್ತಿಮಾಕ್ಷಿಪತಿ ಅಂದರೆ ನಿತ್ಯಪ್ರಾಪ್ತಿರ್ವಾ ಭವೇತ್ ಅಪ್ರಾಪ್ತಿರ್ವಾ ಭವೇತ್. ನಿತ್ಯಪ್ರಾಪ್ತಿರ್ವಾ ಅಪ್ರಾಪ್ತಿರ್ವಾ ಪಕ್ಷಪ್ರಾಪ್ತಿಶ್ಚೇತ್ అంటే ಜ್ಞಾನಾನಂತರಂ ಅತ್ರ ಸಿ ವಿಜ್ಞಾನ ಪ್ರಜ್ಞಾನ ಕುರ್ವೇತ ಇತ್ಯುಕ್ತೆ ಜ್ಞಾನಾನಂತರಂ ಪ್ರಾಪ್ಯತೆ ನವ ಆತ್ಮಸ್ಮೃತಿ. ಸ್ಮೃತಿ ಇತ್ಯುಕ್ತೆ ಆತ್ಮಚೈತನ್ಯಂ ಆತ್ಮವಿಜ್ಞಾನಂ ಜ್ಞಾನಾನಂತರಂ ಭವತಿ ನವ ನ ಭವತಿ ಚೇತ್ ವಿಧಾತವ್ಯಂ ಅಪೂರ್ವವಿಧಿ. ಪಕ್ಷತಃ ಅಸ್ತಿ ಚೇತ್ ತ್ರಯಮಸ್ತಿ, ತ್ರಯೋ ಪಕ್ಷಾಃ. ಅಪ್ರಾಪ್ತಶ್ಚೇತ್ ಆತ್ಮವಿಜ್ಞಾನಾನಂತರಂ ಮನಸಿ ಆತ್ಮವಿಜ್ಞಾನಂ ನ ಭವತಿ ಚೇತ್ ಕಿಂ ಕಾರ್ಯಂ ವಿಧಾತವ್ಯಂ. ಪಕ್ಷತಃ ಪ್ರಾಪ್ಯತೆ ಚೇತ್ ನಿಯಮವಿಧಿ. ನಿತ್ಯಪ್ರಾಪ್ತಶ್ಚೇತ್ ವಿಧಿರೇವ ಅನಪೇಕ್ಷಿತ. ವಿಧಿರೇವ ಅನಪೇಕ್ಷಿತ. ಅಪೂರ್ವವಿಧಿರ್ವಾ ನಿಯಮವಿಧಿರ್ವಾ ನ ಕಶ್ಚನ ವಿಧಿರಪೇಕ್ಷಿತ. ಕುತ ಇತಿ ಚೇತ್ ಸ್ವಯಂ ಪ್ರಾಪ್ತಃ. ನಿತ್ಯಪ್ರಾಪ್ತ ಇತ್ಯುಕ್ತೆ ಸ್ವಯಂ ಪ್ರಾಪ್ತ. ಪಕ್ಷತ್ರಯಂ ಅತ್ರ ಕಥಂ ಪುನಃ ಉಪಾಸನಸ್ಯ ಪಕ್ಷಪ್ರಾಪ್ತಿ ಯಾವತಾ ಪಾರಿಶೇಷ್ಯಾತ್ ಆತ್ಮವಿಜ್ಞಾನಸ್ಮೃತಿಸಂತತಿ ನಿತ್ಯೈವ ಇತ್ಯಭಿಹಿತಂ. ಪೂರ್ವಮುಕ್ತಂ ಸಿದ್ಧಾಂತಿನ ಆತ್ಮವಿಜ್ಞಾನಾನಂತರಂ ಆತ್ಮಸ್ಮೃತಿಸಂತತಿ. ಆತ್ಮಸ್ಮೃತಿಸಂತತಿ ನಿತ್ಯೈವ. ನಿತ್ಯ ಇತ್ಯುಕ್ತೆ ಸ್ವಯಂ ಸಿದ್ಧ, ಸ್ವಯಂ ಭವತ್ಯೇವ. ನಿತ್ಯ ಸ್ವಯಂ ಭವತಿ. ಯದಾ ಸ್ವಯಂ ಭವತಿ ವಿಧಿರೇವ ಅನಪೇಕ್ಷಿತ. ಆಕ್ಷೇಪಕಃ ಸ್ವಯಂ ಅಪೂರ್ವವಿಧಿಂ ಅಂಗೀಕೃತ್ಯ ನಿತ್ಯವಿಧಿಂ ನಿಯಮವಿಧಿಂ ಆಕ್ಷಿಪತಿ. ಕಿಂತು ಕಾರಣಮಾನಯತಿ ತವ ಪಕ್ಷೆ ನಿತ್ಯಪ್ರಾಪ್ತಮೇವ ನ ಕಶ್ಚನ ವಿಧಿರೇವ ಅಪೇಕ್ಷಿತ. ನ ಕಶ್ಚನ ವಿಧೇರವಕಾಶೋ ಅಸ್ತಿ ತಥಾಪಿ ಆಕ್ಷಿಪತಿ. ಪಶ್ಯ ಅದು ವಿಚಿತ್ರ. ನಿತ್ಯೈವ ಭವತಾ ನಿತ್ಯೈವ ಉಕ್ತಂ ಕಥಂ ಪಕ್ಷಪ್ರಾಪ್ತಿ. ನಿತ್ಯಶ್ಚೇತ್ ಸಿದ್ಧಾಂತಿನ ವಕ್ತವ್ಯಂ ಯದಿ ನಿತ್ಯಂ ಅಂಗೀಕರೋಸಿ ನಿತ್ಯಪ್ರಾಪ್ತಿಂ ಅಂಗೀಕರೋಷಿ ತರ್ಹಿ ತವ ಅಪೂರ್ವವಿಧಿರಪಿ ನ ಭವತಿ. ನ ಕೇವಲಂ ಮಮ ನಿಯಮವಿಧಿರವಕಾಶೋ ನಾಸ್ತಿ, ತವ ಅಪೂರ್ವವಿಧೇರಪಿ ಅವಕಾಶೋ ನಾಸ್ತಿ. ನ ಕಶ್ಚನ ವಿಧೀತ್ ಅಂಗೀಕರ್ತವ್ಯ. ತದನಂಗೀಕೃತ್ಯ ಅಪೂರ್ವನಿಯಮವಿದ್ಯೋರ್मध्ये एव अयं विवादः. पूर्वपक्षी नित्यप्राप्तिर्नास्ति, सर्वथा अप्राप्तिरस्ति इति अपूर्वविधिः इति. भाष्यकारः सिद्धान्ती ब्रूते पक्षतः प्राप्तत्वात् नियमविधिः इति. किन्तु वस्तुतः न अपूर्वविधिः न नियमविधिः, नित्यप्राप्तत्वात् विधिरेव नास्ति. मरि ಇದು ನೋಡಿ, ಇದು ಏನಪ್ಪ ನಾನು ಹೇಳಿದ್ದೀನಿ ನೋಡಿ. ಮುಖ್ಯ ವಿಷಯಂ ಪರಿತ್ಯಜ್ಯ ಗೌಣ ವಿಷಯ ಏವ ವಿವಾದೋ ಭವತಿ. ಇದು ಶೈಲಿ. ತತ್ರ ಏತಾದೃಶ ಬಹುತ್ರ ದೃಶ್ಯತೆ. ಅತ ಏವ ಇಟ್ ಕಾಂಪ್ಲಿಕೇಟ್ ಆಗುತ್ತದೆ. ಇದೇ ಕಾರಣ ಕ್ಲಿಷ್ಟೋ ಭವತಿ. ಕ್ಲೇಶಸ್ಯ ಕಾರಣಂ ಇದಮೇವ ಸ್ಪಷ್ಟವಾಗಿ ಹೇಳಬೇಕೆ. ಏಕೆಂದರೆ ಅಪೂರ್ವವಿತಿರಿತಿ ಆಗ್ರಹ ಆಕ್ಷೇಪಕಸ್ಯ ಆಗ್ರಹ ಕುತ ಇತ್ಯುಕ್ತೆ ಉಪನಿಷತ್ತು ಮಂತ್ರೇ ವಿಜ್ಞಾಯ ಪ್ರಜ್ಞಾಂಕುರ್ವೀತ ಇತಿ ಬ್ರೂತೆ. ವಿಧಿವಾಕ್ಯಮಸ್ತಿ ತತ್ರ. ವಿಧಿವಾಕ್ಯಮಸ್ತಿ ಚೇತ್ ಏನ ಕೇನಾಪಿ ವಿಧಿನಾ ಭಾವ್ಯಮೇವ. ಬಾಢಂ ಇತ್ಯುಕ್ತೆ ಸತ್ಯಂ. ಯದ್ಯಪಿ ಏವಂ ಇತ್ಯುಕ್ತೆ ಯದ್ಯಪಿ ನಿತ್ಯಪ್ರಾಪ್ತಂ
अस्य यद्यपि अङ्गीकारस्य को अर्थः किम् अङ्गीकुरुते नित्यप्राप्तत्वम् अङ्गीकरोति नित्यप्राप्तत्वं यदि अङ्गीकरोति विधिरेव नास्ति इति वक्तव्यं पक्षप्राप्तिः कथम् अत्र पक्षप्राप्तिः साधयितव्या भाष्यकारेण सो शरीरारम्भकस्य कर्मणो नियतप ಅಂದರೆ प्रारब्धवशात् तत् नित्यप्राप्तेः विच्छेदो भवति आत्मस्मृति आत्मविज्ञानस्मृतिसन्तानस्य विच्छेदो भवति पूर्वमासीत् किञ्चित् विच्छेदो भवति अत एव नियमविधिः इति उत्तरं प्रतिवचनं सी शरीरारम्भकस्य कर्मणः इत्युक्ते प्रारब्धकर्मणः नियतफलत्वात् नियतफलं कुतः मुक्तेषुवत् मुक्तेषुवत् नियतफलत्वात् सम्यग्ज्ञानप्राप्तावपि अवश्यं भाविनी प्रवृत्तिः वाङ्मनः कायानाम् ಇಲ್ಲಿ ನೋಡಿ आत्मज्ञान सम्यग्ज्ञान प्राप्तावपि अयं मोहं जनयति ज्ञान अनन्तरं प्रारब्धवशात् कर्म ಅಂದರೆ ಪ್ರಾರಬ್ಧ ಕರ್ಮವಶಾತ್ ಆತ್ಮಜ್ಞಾನ ಸ್ಮೃತಿ ನಶ್ಯತಿ ಕಿಂ ಇವ ಹೀಗೆ ಒಪ್ಕೊಳ್ತಾ ಇದ್ದಾರೆ ಇದು ದೊಡ್ಡ ಸಮಸ್ಯೆ ಆಗ್ತದೆ ಈ ಸಮ್ಯಜ್ಞಾನ ಅವಾಪ್ತಾವಪಿ ಅವಶ್ಯಂ ಭಾವಿನಿ ಪ್ರವೃತ್ತಿ ವಾಂಗ್ಮನಃ ಕಾಯಾದಿನ ಇದು ಮೂಲ ವಿದ್ಯಾವಾದಿನಂ ಅತ್ಯಂತ ಅನುಕೂಲಃ ಜ್ಞಾನಾನಂತರಮಪಿ ಪ್ರಾರಬ್ಧಮ್ ಅಸ್ತಿ ತದರ್ಥಂ ಸಮಾಧಿಃ ಕರ್ತವ್ಯ ಇತಿ ಶಂಕರಾನಂದೇ ವಿದ್ಯಾರಣ್ಯಾದಯಃ ಅಥವಾ ಜ್ಞಾನಾನಂತರಂ ಕಿಮಪಿ ನಿಧಿಧ್ಯಾಸನಂ ಕಾರ್ಯಮಿತಿ ಭಾಮತಿ ಕಿಮುಚ್ಯತೆ ಪಂಚಪಾದಿಕಾದಯಃ ಏವಂ ಪಶ್ಯ ಜ್ಞಾನಾನಂತರಮಪಿ ಇದಕ್ಕೆ ಶ್ರೀಚರಣೈಃ ಉಕ್ತಂ ಕಿಂ ಪ್ರಬಲವಾಗಿರುತ್ತದೆ ನಂತರ ವಾಕ್ಯ ಮೇಲೆ ಇದೆ ಅಸ್ಮಿನ್ ವಾಕ್ಯ ನಾಸ್ತಿ ಸಿ ಲಬ್ಧವೃತ್ತಿ ಅದೇ ಕರೆಕ್ಟೇ ಲಬ್ಧವೃತ್ತೇಃ ಕರ್ಮಣೋ ಬಲೀಯಸ್ತ್ವಾತ್ ಪಶ್ಯ ಲಬ್ಧವೃತ್ತಿ ಮೀನ್ಸ್ ಪ್ರವೃತ್ತಿ ವೃತ್ತಿ ಇತ್ಯುಕ್ತೆ ಲಬ್ಧವೃತ್ತಿ ಇತ್ಯುಕ್ತೆ ಫಲಜನನಂ ಲಬ್ಧವೃತ್ತಿ ಇತ್ಯುಕ್ತೆ ಫಲಮೇವ ಅದೇ ಪ್ರವೃತ್ತಿ ಜ್ಞಾನ ಪ್ರವೃತ್ತಿ ಅಲ್ಲ ಆದ್ದರಿಂದ ಈ ಪಕ್ಷದಲ್ಲಿ ಜ್ಞಾನ ಪ್ರವೃತ್ತಿಗೆ ದೌರ್ಬಲ್ಯವು ಪ್ರಾಪ್ತವಾಯಿತು ಅಲ್ಲ ಸಾರಿ ಇದು ಇಶು ಅಂತ ಹೇಳ್ತಾರಲ್ಲ ಲಬ್ಧವೃತ್ತಿ ಕರ್ಮಣಃ ಲಬ್ಧವೃತ್ತೇಃ ಸಿ ಕರ್ಮಫಲವನ್ನು ಕೊಡುವವು ಆರಂಭ ಮಾಡುವುದೇ ಲಬ್ಧವೃತ್ತಿ ಸಿ ಲಬ್ಧವೃತ್ತೇಃ ಅಂದರೆ ಕರ್ಮ ಪ್ರಾರಬ್ಧ ವೃತ್ತೇಃ ಕರ್ಮಣಃ ವೃತ್ತಿ ಮೀನ್ಸ್ ಫಲಂ ಲಬ್ಧವೃತ್ತೇಃ ಅಂದರೆ ಲಬ್ಧಫಲಸ್ಯ ಪ್ರಾರಬ್ಧಫಲಸ್ಯ ಕರ್ಮಣಃ ಪ್ರಾರಬ್ಧಫಲಸ್ಯ ಬಲೀಯಸ್ತ್ವಾತ್ ಅಂದರೆ ಸಮ್ಯಜ್ಞಾನೇ ಅಪಿ ನೋಡಿ ಸಮ್ಯಜ್ಞಾನ ಪ್ರಾಪ್ತಾವಪಿ ಸಮ್ಯಜ್ಞಾನ ಪ್ರಾಪ್ತೇರನಂತರಮಪಿ ಪ್ರಾರಬ್ಧಂ ಜ್ಞಾನಾದಪಿ ಬಲೀಯಂ ಭವತಿ ಕಿಂ ಇದು ಮೂಲ ಸಿದ್ಧಾಂತಕ್ಕೆ ಪೆಟ್ಟು ಸಿದ್ಧಾಂತ ವಿಚ್ಛೇದ ಸಿದ್ಧಾಂತತ್ಯಾಗ ಏವ ಜ್ಞಾನಂ ಅವಿದ್ಯಾನ್ನಾಶಯತಿ ಯದಾ ಅವಿದ್ಯಾ ನಶ್ಯತಿ ಅವಿದ್ಯಾಂತರ್ಗತಮೇವ ಸರ್ವಕರ್ಮಾಣಿ ಪ್ರಾರಬ್ಧಾದಿ ಸರ್ವಕರ್ಮಾಣ್ಯಪಿ ಅವಿದ್ಯಾಂತರ್ಗತಾನಿ ಅಥವಾ ಅವಿದ್ಯಾದತಿರಿಕ್ತಾನಿ ಅಥವಾ ಜ್ಞಾನಾದಪಿ ಪ್ರಬಲತರಾಣಿ ಏನಪ್ಪ ಜ್ಞಾನಾದಪಿ ಪ್ರಬಲತರಾಣಿ ತೇನ ಜ್ಞಾನೇನ ತೇನ ನಶ್ಯಂತಿ ಇತಿ ದುರ್ಬಲಾನಿ ವಾ ನ ಭವಂತಿ ಜ್ಞಾನೇನ ನಶ್ಯಂತಿ ಅಥವಾ ದುರ್ಬಲಾನಿ ವಾ ಭವಂತಿ ಇತಿ ಅಂಗೀಕಾರ್ಯಂ ಕಿಂತು ಜ್ಞಾನೇ ಜಾತೆ ಅಪಿ ಜಾತಂ ಜ್ಞಾನಂ ಕರ್ಮ ನ ನಶ್ಯತಿ ಅಂದೆ ಅವಿದ್ಯಾಲೇಶಸ್ತಿಷ್ಠತಿ ಕರ್ಮಾರ್ಥಂ ಅವಿದ್ಯಾಲೇಶ ಅಪೇಕ್ಷಿತಃ ತರ್ಹಿ ಜ್ಞಾನಂ ಸರ್ವಾಮಪಿ ಅವಿದ್ಯಾಂ ನ ನಾಶಯತಿ ಅಂಶತಃ ಪ್ರಾರಬ್ಧಾರ್ಥಂ ಅಪೇಕ್ಷಿತ ಅವಿದ್ಯಾಲೇಶಂ ತಥೈವ ಅವಸ್ಥಾಪಯತಿ ಅತಏವ ತದ್ ಅವಿದ್ಯಾಲೇಶಜನ್ಯ ಪ್ರಾರಬ್ಧ ಕರ್ಮ ಜ್ಞಾತಂ ಜ್ಞಾನಮಪಿ ಪುನಃ ಅಭಿಭವತಿ ಇದು ಟೋಟಲಿ ಪೂರ್ವಪಕ್ಷ ಇದು ವ್ಯಾಖ್ಯಾನಕಾರ ಅಂಗೀಕುರುವಂತೆ ಇದು ದೊಡ್ಡ ಸಮಸ್ಯೆ ಆಗ್ತದೆ ಆನಂದಗಿರಿನ ಕಿಮಪಿ ಉಕ್ತಂ ಕಿಂ ನ ಸ್ಮರಾಮಿ ಓಕೆ ಸಿ ಕರ್ಮಣೋ ಬಲೀಯಸ್ತ್ವಾತ್ ಏಕೆಂದರೆ ಮುಕ್ತೇಶ್ವಾದಿ ಪ್ರವೃತ್ತಿವತ್
ತೇನ ಪಕ್ಷೇ ಪ್ರಾಪ್ತಂ ಜ್ಞಾನಪ್ರವೃತ್ತಿ ದೌರ್ಬಲ್ಯಂ ಅಸ್ಮಾತ್ ಕಾರಣಾತ್ ಜ್ಞಾನಪ್ರವೃತ್ತಿ ದುರ್ಬಲಂ ಭವತಿ ಜ್ಞಾನಪ್ರವೃತ್ತೇಃ ದೌರ್ಬಲ್ಯಾತ್ ಪಕ್ಷಪ್ರಾಪ್ತಿರಂಗೀಕಾರ ಕೃತ ಕರ್ತವ್ಯ ಇತಿ ಬ್ರೂತೆ. ಜ್ಞಾನವನ್ನು ಕರ್ಮವು ಪಡೆಯಬಹುದೆಂದು ಒಪ್ಪಿ ಈ ವಾಕ್ಯವನ್ನು ಬರೆದಿದೆ ಎಂಬುದು ಸ್ಪಷ್ಟ. ಮುಂದೆ 173 ಭಾಷ್ಯ ಭಾಗದಲ್ಲಿ ಜ್ಞಾನಿಗೆ ವಿಪರೀತ ಪ್ರತ್ಯಯ ಉಂಟಾಗಲಾರದೆಂಬುದನ್ನು ಆಚಾರ್ಯರೇ ಸ್ಪಷ್ಟಪಡಿಸಿರುತ್ತಾರೆ. 2 ವಾಕ್ಯಗಳಿವೆ. ಜ್ಞಾನಿನಃ ವಿಪರೀತ ಪ್ರತ್ಯಯ ಇತ್ಯುಕ್ತೆ ಅಧ್ಯಾಸ. ಜ್ಞಾನಿನಃ ಅಧ್ಯಾಸ ಪ್ರತ್ಯಯೋ ನ ಭವತಿ. ಏಕದಾ ಬಾಧಿತ ಅಧ್ಯಾಸ ಪ್ರತ್ಯಯ ಪುನಃ ಸಜೀವೋ ನ ತಿಷ್ಠತಿ, ಅಬಾಧಿತೋ ನ ತಿಷ್ಠತಿ. ಜ್ಞಾನೇನ ಬಾಧಿತಶ್ಚೇತ್ ನಷ್ಟಪ್ರಾಯ ನಷ್ಟ ಏವ. ಅದು ಏಕಪಕ್ಷಃ. ಅತ್ರ ಜ್ಞಾನೇ ಜಾತೇಪಿ ಪ್ರಾರಬ್ಧಸ್ಯ ಬಲೀಯಸ್ತ್ವಾತ್ ತತ್ ಪುನರಪಿ ಕಿಂ ಕುರುತೆ ಪಕ್ಷತಃ ಪುನರಪಿ ತತ್ ಸ್ಮೃತಿ ಸಂತತಿಂ ಬಾಧತೆ. ಇದು ಹಾಳಬಹುದಾ? ಸುರೇಶ್ವರರು ಇದರ ಮೇಲೆ ದೊಡ್ಡ ಚರ್ಚೆ ಮಾಡ್ತಾರೆ. ಅಂದರೆ ಇಲ್ಲಿ ಮಾಡಿದ್ದರೋ ಅನ್ಯತ್ರ ಕೃತೋವಾ ನ ಸ್ಮರಾಮಿ ಕಿಂತು ಕುತ್ರಚಿತ್ ವಿಸ್ತರೇಣ ಚರ್ಚಾ ಕೃತ. ಅವಿದ್ಯಾಜನ್ಯ ಪ್ರಾರಬ್ಧ ಕರ್ಮಫಲಂ ಕಥಮಾಗತ್ಯ ವಿದ್ಯಾಮೇವ ನಾಶಯತಿ. ಅಂದರೆ ಏವಂ ಸಹ ಏವಮುಕ್ತಮೇವ ಭಾತಿ. ಪ್ರಕಾಶೋತ್ಪತ್ತೇರನಂತರಂ ಅಂಧಕಾರಃ ಯೋ ನಷ್ಟಃ ತಮಃ ಯೋ ನಷ್ಟಃ ಸ ತಮಃ ಪುನರುತ್ಥಾಯ ಪ್ರಕಾಶಮೇವ ಬಾಧತೆ. ಭವತಿ ಕಿಂ ತಥಾ ಭವಿತುಂ ಶಕ್ಯತೆ? ಅಂಧಕಾರಃ ಪ್ರಕಾಶೇನ ಪೀಡಿತೋಪಿ ಪ್ರಕಾಶೇನ ಬಾಧಿತಮಪಿ ನಾಶಿತಮಪಿ ಪುನರುಜ್ಜೀವ್ಯ, ಸತ್ತು ಹೋಗಿದ್ದು ಪುನರುಜ್ಜೀವ್ಯ ಪ್ರಕಾಶಮೇವ ನಾಶಯತಿ ಅಂತ. ಏನು ವಿದ್ಯಪ್ಪ ಹೊಂದುತ್ತದೆ. ಅತಏವ ಏತದಿತು ಕಿಮಪಿ ಅಂಗೀಕೃತ್ಯ ಉಕ್ತಂ ಎಂದು ಹೇಳ್ತಾರೆ ನೋಡಿ ಸ್ವಾಮೀಜಿ. ಅಂಗೀಕೃತ್ಯವಾದರೂ ಹೇಳುವುದೇಕೆ? ಇದು ಜ್ಞಾನವನ್ನು ಕರ್ಮವು ಒಡೆಯಬಹುದು ಆದರೂ ಏಕೆ ಒಪ್ಪಿಕೊಳ್ಳುವುದು? ಕರ್ಮ ಜ್ಞಾನಂ ಬಾಧೇತ ಕರ್ಮ ಅವಿದ್ಯಾಜನ್ಯಂ ಸರ್ವಮಪಿ ಕರ್ಮ. ತರ್ಹಿ ಜ್ಞಾನಂ ಯದಾ ಅವಿದ್ಯಾಂ ಬಾಧತೆ ತೇನ ಕರ್ಮ ಸರ್ವಾಣ್ಯಪಿ ಕರ್ಮಾಣಿ ಬಾಧಿತಾನಿ ಭವಂತಿ. ಅವಿದ್ಯಾತಃ ಪೃಥಕ್ ಭವತಿ ಕಿಂ ಪ್ರಾರಬ್ಧಂ ಕರ್ಮ? ಅವಿದ್ಯಾತಃ ಸ್ವತಂತ್ರಂ ಭವತಿ ಕಿಂ? ಅವಿದ್ಯಾಂತರ್ಗತಂ ಚೇತ್ ಅವಿದ್ಯಾಯಾಃ ಬಾಧನೇನ ಪ್ರಾರಬ್ಧಕರ್ಮಫಲಮಪಿ ಬಾಧಿತಮೇವ ಸ್ಯಾತ್. ತತ್ ಪ್ರಾರಬ್ಧಕಲಂ ಬಾಧಿತಂ ಕಥಂ ಪುನಃ ಜ್ಞಾನಮೇವ ಬಾಧತೆ. ಅದರಿಂದ ಹಾಗೆ ಒಪ್ಪುಕೊಳ್ಳುವುದಾದರೆ ಏಕೆ? ನಾನು ಒಪ್ಪುಕೊಂಡು ಹೇಳಿದೆ, ಏಕೆಂದರೆ ತಮಃ ಪುನರಪಿ ಉಜ್ಜೀವ್ಯ ಪ್ರಕಾಶಂ ಬಾಧತೆ ಅಂದರೆ ಒಪ್ಪುಕೊಳ್ಳುವುದಕ್ಕೆ ಅವಕಾಶ ಇಲ್ಲ. ತಮಃ ಪುನರಪಿ ಉಜ್ಜೀವ್ಯ ಪ್ರಕಾಶಮೇವ ಬಾಧತೆ. ಅದೇನಪ್ಪ? ಬಾಧಿತಂ ನಷ್ಟಂ ಹತಂ ನಾಶಿತಂ ಪುನರುಜ್ಜೀವ್ಯ ಪ್ರಕಾಶಂ ಬಾಧತೆ. ಅದು ಹೊಂದುವುದಿಲ್ಲ. ಆನಂದಗಿರಣಕ್ಕೆ ಮುಚ್ಚತೆ. ಇದಾಯಿತು. ದರ್ಶಪೂರ್ಣಾಸಾರಿ ಮಂತ್ರವಿದೇವಾಸ್ಮಿ ಇದೆಲ್ಲ ಆಯಿತು. ಅವಿಜ್ಞಾಯ ಪ್ರಜ್ಞಾಂ ಕುರುವೇತ. ಪಾಕ್ಷಿಕೀಂ ಪ್ರಾಪ್ತಂ ಪಕ್ಷಪ್ರಾಪ್ತಿರ್ ಯಾವತಾ ಪಾರಿಶೇಷ್ಯಾದ ಆತ್ಮವಿಜ್ಞಾನ ಯದ್ಯಪ್ಯೇವಂ ಅಂದರೆ ಕಾಪುನರತ್ರ ಅನುಪಪತ್ತಿರಿತ್ಯಾಶಂಕೆ ಯಾವತ ಆತ್ಮನಿ ವಾಕ್ಯೋತೆ ವಿಜ್ಞಾನೇ ಸತಿ ಅನಾತ್ಮಸ್ಮೃತಿ ಹೇತೂನಾಂ ಮಿಥ್ಯಾಜ್ಞಾನಾದೀನಾಂ ಅಪನೀತತ್ವಾತ್. ಅದೇ ಮಯೋಕ್ತಂ. ಆತ್ಮನಿ ವಾಕ್ಯೋತ್ತೆ ವಿಜ್ಞಾನೇ ವಾಕ್ಯೇನ ಜ್ಞಾನೇ ಜಾತೆ ಸತಿ ಅನಾತ್ಮಸ್ಮೃತಿ ಹೇತೂನಾಂ ಮಿಥ್ಯಾಜ್ಞಾನಾದೀನಾಂ ಅಪನೀತತ್ವಾತ್ ಹೇತ್ವಭಾವೇ ಫಲಾಭಾವಃ. ಅಂದರೆ ಮಿಥ್ಯಾಜ್ಞಾನ ಅಭಾವೇ ಕರ್ಮಫಲಂ ಪ್ರಾರಬ್ಧ ಕರ್ಮಫಲಂ ಕುತ್ರ ಭವತಿ ಫಲಮಿತಿ ಪ್ರಾರಬ್ಧ ಕರ್ಮಫಲಂ ಕುತ್ರ ಭವತಿ ಇತಿ ನ್ಯಾಯೇನ
ತಾಸಾಂ ಅಸಂಭವಾತ್ ಆತ್ಮಸ್ಮೃತಿ ಸ್ಮಂತತಿರೇವ ಪುನಃ ಸದಾ ಸ್ಯಾತ್. ಆತ್ಮಸ್ಮೃತಿ ಸಂತತಿ ಸದಾ ಭವತ್ಯೇವ ಸ್ಯಾತ್. ಪ್ರಕಾರಾಂತರ ಅಯೋಗಾತ್. ಪ್ರಕಾರಾಂತರಮಿತ್ಯುಕ್ತೆ ನ ಸಂಭವತಿ ಇತಿ ಅಯೋಗಾತ್ ಇತಿ ಸಿದ್ಧಾಂತಿನೋಕ್ತತ್ವಾತ್. ಇದು ಸಿದ್ಧಾಂತಿ ಮತ. ಹಂದಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ. ಉಕ್ತತ್ವಾತ್ ನ ಆತ್ಮೋಪಾಸನಸ್ಯ ಪಕ್ಷೇ ಪ್ರಾಪ್ತಿ. ಅಬ್ಬಾ, ಆನಂದಗಿರಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸಿ 233. ಅಥವಾ ನಿಮಗೆ ನೀವು ಕೈಲಾಸಾಶ್ರಮನೇ ನೋಡ್ತೀಯಾ ಅಥವಾ ಅದು ಇದಾ ದಕ್ಷಿಣಾಮೂರ್ತಿ ಬೇಕಂದರೆ ನೋಡಬಹುದು. ಹೌದೌದು ಹೌದು ಮಾಡಲಿಲ್ಲ ಅಂದರೆ ಎಲ್ಲ ಮಾಡಬೇಕಾಗಿಲ್ಲ. ಮುಖ್ಯ ವಾಕ್ಯಾನಿ ಕರ್ತವ್ಯಾನಿ. ನನಗದೇ ಅನಿಸುತ್ತದೆ. ಮುಖ್ಯ ವಾಕ್ಯಾನಿ ಈಗ ಇದು ಮಾಡಿದರೆ ನೋಡಿ. ಇಂಥದ್ದು ಆನಂದಗಿರಿದು ಯಾರ ಇನ್ಫ್ಯಾಕ್ಟ್ ಸಂಬಡಿ ಕೇನಚಿತ್ ಪೃಷ್ಣಂ ಇಂಟರ್ನೆಟ್ ಮಧ್ಯೆ ಆನಂದಗಿರಿ ಹಿಂದ್ಯಾಂ ವಾ ಹಿಂದ್ಯಾಂ ಅನುವಾದ ಸುಲಭ ಏಕೆಂದರೆ ಸಂಸ್ಕೃತಾತ್ ಸಮೀಪತರಮಸ್ತಿ. ಹಿಂದ್ಯಾಂ ಅನುವಾದೇ ಕೃತೆ ಕಶ್ಚನ ಅಪೇಕ್ಷಿतं ಚೇತ್ ಆಂಗ್ಲಾಯಾಂ ಕುರ್ಯುಃ नो चेत् अन्यभाषासु कुर्युः नो चेत् हिन्द्यां वा तिष्ठतु. सी ನಾವು ಆದೌ ಅಂಡರ್ಲೈನ್ ಕುರ್ಮಃ. ಯದ್ಯದ್ ಅತಿಮುಖ್ಯವಾಕ್ಯಾನಿ ಆದೌ ಕಿಮುಚ್ಯತೆ ಅಧೋರೇಖೆಯ ಅಂಕಿತೆ ಸತಿ ತಾನಿ ವಾಕ್ಯಾನಿ ವಯಮೇವ ಕನ್ನಡ ಭಾಷಾಯ ಹಿಂದ್ಯಾಂ ಕುರ್ಮಃ. ಸಿ ಏತಸ್ಯ ವಾಕ್ಯಸ್ಯ ಅಹಮೇವ ಕರೋಮಿ ಹಿಂದ್ಯಾಂ ಅಲ್ಲವೇ. ಇದು ತುಂಬ ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದರಿಂದ ಆನಂದಗಿರಿ ಪ್ರಸ್ಥಾನಂ ಎಂದು ಮಯೋಕ್ತಂ ಪ್ರಕ್ರಿಯಾ ತತ್ರ ವಕ್ತವ್ಯ. ಕ್ವಚಿತ್ ದೋಷಃ ಅಸ್ತಿ ಕಿಂತು ಏತಾದೃಶ ವಿಷಯ ಸ್ಪಷ್ಟಮಸ್ತಿ. ಅದರಿಂದ ಆನಂದಗಿರಿಣಿ ಸರ್ವತಾ ಪೂರ್ವಪಕ್ಷತ್ವೇನ ನ ಶಕ್ಯತೆ ಅಂಗೀಕರ್ತುಂ. ಅತಿ ಮುಖ್ಯಂ. ಅಂದರೆ ಆತ್ಮನಿ ವಾಕ್ಯೋತ್ತೆ ತದಾರಭ್ಯ. ಆತ್ಮನಿ ವಾಕ್ಯೋತ್ತೆ ಆರಭ್ಯ ನ ಪಕ್ಷೇ ಪ್ರಾಪ್ತಿರಿತ್ಯರ್ಥ. అంటే ಪಕ್ಷ ಪ್ರಾಪ್ತಿರ್ನಾಸ್ತಿ ಇತ್ಯರ್ಥ. ತಸ್ಯ ನಿತ್ಯಪ್ರಾಪ್ತಿಂ ಉಕ್ತಾಮಂಗೀಕರೋತಿ. ಸಿ ನಿತ್ಯಪ್ರಾಪ್ತತ್ವಾತ್ ಬಾಢಮಿತ್ಯುಕ್ತೆ ಸತ್ಯಮಿತಿ ಕಿಮ್ ಅಂಗೀಕರೋತಿ. ನಿತ್ಯಪ್ರಾಪ್ತಿಂ ಅಂಗೀಕರೋತಿ. ಸಿ ಅದು ಆನಂದಗಿರಿ ಸ್ಪಷ್ಟತೆ ಮಾಡಿದ್ದಾರೆ ನೋಡಿ. ನಿತ್ಯಪ್ರಾಪ್ತಿಂ ಅಂಗೀಕರೋತಿ. ಸತ್ಯಂ ಬಾಢಮಿತ್ಯುಕ್ತೆ ಸತ್ಯಂ ಕಿಂ ನಿತ್ಯಪ್ರಾಪ್ತಿಂ ಅಂಗೀಕರೋತಿ. ಯದ್ಯಪಿ ಏವಂ ನೋಡಿ. ಆಲ್ದೋ ದಿಸ್ ಈಸ್ ಟ್ರೂ. ಆಲ್ದೋ ದಿಸ್ ಈಸ್ ಟ್ರೂ ಮಿಕ್ಕದ್ದೇನು ಅಂದರೆ ನಿತ್ಯಪ್ರಾಪ್ತ ಎಂದು ಒಪ್ಪಿಕೊಂಡ ನಂತರ ನ ಕಸ್ಯಚನ ವಿಧೇಹೆ ಅವಕಾಶೋ ಅಸ್ತಿ ತಥಾಪಿ ಅಂಗೀಕೃತ್ಯ ಕಿಮರ್ಥಂ. ತಥಾಪಿ ಪಕ್ಷ ಪ್ರಾಪ್ತಿ ಅಂದರೆ ಪ್ರಾರಬ್ಧವು ಬಂದಿರೋದು. ಇದು ಟೋಟಲಿ ಲೈ. ದಟ್ಸ್ ವೈ ಸ್ವಾಮೀಜಿ ಇದು ಒಪ್ಪಿಕೊಂಡು ಹೇಳಿದ ಮಾತು. ಒಪ್ಪಿಕೊಂಡು ಆಧಾರ ಕಿಮರ್ಥ ಅಭ್ಯುಪಗಮ್ನಾಪಿ ಕಿಮರ್ಥ ಮುಚ್ಚತೆ ಅಲ್ಲವೇ. ಇದು ನಾವು ಮಾಡಬೇಕು. ಅದರಿಂದ ಜಸ್ಟ್ ಬಿಕಾಸ್ ಭಾಷಾಕಾರ್ಯೇನ ಉಕ್ತತ್ವಾತ್ ಅಂಗೀಕಾರ್ಯಮಿತಿ ನ ತತ್ ಯುಕ್ತಿಯುಕ್ತಂ ಅನುಭವಸಮ್ಮತಂ ಶಾಸ್ತ್ರಸಮ್ಮತಂ ನ ವಾ ಇತಿ ದ್ರಷ್ಟವ್ಯ ವಿವೇಕ್ತವ್ಯ. ತಸ್ಯ ನಿತ್ಯಪ್ರಾಪ್ತಿಂ ಅಂಗೀಕರೋತಿ ಬಾಢಮಿತಿ ತರ್ಹಿ ನಿಯಮವಿಧಿವಾಚೋ ಯುಕ್ತಿ ಅಯುಕ್ತ. ನಿಯಮವಿಧಿರಯುಕ್ತ. ನ ಕೇವಲಂ ನಿಯಮವಿಧಿ ನ ಕಸ್ಯಚನ ವಿಧಿ ಇತ್ಯುಕ್ತ ಆಶಂಕ್ಯ ಆಹ. ಏನು 11 ಟಿಪ್ಪಣಿ. ಆತ್ಮೋಪಾಸ್ತೇರ್ ನಿತ್ಯಪ್ರಾಪ್ತಿ ಸ್ವೀಕಾರೆ ಸತ್ಯಂ. ಯದ್ಯಪಿ ಇತಿ ಆತ್ಮನಿ ನಿತ್ಯಾಪರೋಕ್ಷ ಸಂವಿದೇಕತಾನೇ ಸ್ಮರಣಂ ವಿಸ್ಮರಣಂ ವಾ ಯದ್ಯಪಿ ನೋಪಪದ್ಯತೆ. ತಥಾಪಿ 13th ನೋಪಪದ್ಯತೆ ಹಿ ವಾರ್ತಿಕಂ. ಇಲ್ಲಿ ವಾರ್ತಿಕದಲ್ಲಿ ಅಂದರೆ ನ ಸ್ಮೃತಿರ್ವಿಸ್ಮೃತಿರ್ವಾ ಸಂಭಾವ್ಯೇತಾಪಿ ಕೇನಚಿತ್. ಆನಂದಗಿರಿ ಅದೇ ಹೇಳ್ತಾ ಇದ್ದಾನೆ. ನ ಸ್ಮೃತಿರ್ವಿಸ್ಮೃತಿರ್ವಾ ಸಂಭಾವ್ಯೇತಾಪಿ ಕೇನಚಿತ್ ಸಕೃತ್ ವಿಭಾತೆ ಹೇ ವೈಶಃ ರವೌರಾತ್ರ್ಯಹನೀಯತಾ ಸೂರ್ಯೇ ಉದಿತೆ ಸತಿ ಪುನಃ ಅಂಧಕಾರ ಆಯಾತಿ ಕಿಂ ತಮಃ ನಾಯಾತಿ. ಇದು ವಾರ್ತಿಕ ವಾಕ್ಯ ಅತ್ಯುತ್ತಮ. ಇವರು ಕೋಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದೆಲ್ಲ ಅನುವಾದ ಮಾಡಬೇಕು ಹಿಂದಿಗೆ ಅಲ್ಲವೇ. ಇದು ಮಾಡಿದರೆ ಸಚ್ಚಿದಾನಂದ ಸ್ವಾಮೀಜಿ ಆಗುತ್ತದೆ. ಓಕೆ.
ಆತ್ಮನ ನಿತ್ಯಾಪರೋಕ್ಷ ಸಂವಿದೇಕತಾನೇ ಸ್ಮರಣಂ ವಿಸ್ಮರಣಂ ವಾ ಯದ್ಯಪಿ ನೋಪಪದ್ಯತೆ ತಥಾಪಿ ತಯೋಸ್ತಸ್ಮಿನ್ ಅನುಭವಸಿದ್ಧತ್ವಾತ್ ನಿಯಮವಿಧೇಹ ಸಾವಕಾಶತ್ವಂ ಇತ್ಯರ್ಥಃ. ತಸ್ಮಿನ್ ಅನುಭವಸಿದ್ಧತ್ವಾತ್ ನೋಪಪದ್ಯತೆ ತಥಾಪಿ ತಯೋಸ್ತಸ್ಮಿನ್ ಅನುಭವಸಿದ್ಧತ್ವಾತ್ ನಿಯಮವಿಧೇಹ ಸಾವಕಾಶತ್ವಮಿತ್ಯಾಶಯೇನ ಆಹ. ತಯೋರ ಅನುಭವ ಸಿದ್ಧತ್ವ అంటే ವಿಸ್ಮೃತಿ ಸ್ಮೃತಿ ಎರಡೂ ಇವೆಯಾ ಅನುಭವ ಸಿದ್ಧ? ಆನಂದಗಿರಿ ಟ್ರೈಂಗ್ ಟು ಡಿಫೆಂಡ್ ಹೊಂದುತ್ತಾ ಇಲ್ಲ ಅಲ್ಲವೇ? ಅವರು ಅಂದರೆ ಸ್ಥಿತಸ್ಯ ಗತಿ ಸಮರ್ಥನೀಯ, ಭಾಷ್ಯಕಾರೇಣ ಉಕ್ತತ್ವಾತ್ ಕಥಂಚಿತ್ ಸಮಾಧಾತವ್ಯ, ಕಥಂಚಿತ್ ಸಮರ್ಥನೀಯ, ಅತಏವ ಅದು ಏನೋ ಹೇಳ್ತಾ ಇದ್ದಾರೆ. ತತ್ ಅನುಭವ ವಿರುದ್ಧಂ ಅನುಭವೇ ಅಸ್ತಿ ಇತಿ ಬ್ರೂತೆ. ಸಿ ವಿಸ್ಮರಣಂ ಅಸ್ತಿ ಇತಿ ಬ್ರೂತೆ. ವಿಸ್ಮರಣಂ ಕಥಂ ಭವತಿ? ನಿತ್ಯ ಸ್ಮೃತೇಃ ನಿತ್ಯ ಪ್ರಾಪ್ತೆ ಸತಿ ವಿಸ್ಮರಣಂ ನ ಭವತಿ. ಆನಂದಗಿರಿ ಸಮರ್ಥಯತಿ ವಿಸ್ಮರಣಂ ಸ್ಮರಣಂ ವಿಸ್ಮರಣಂ ಉಭಯಮಪ್ಯಸ್ತಿ. ಅತಏವ ಪಕ್ಷಪ್ರಾಪ್ತಿ. ಪಕ್ಷಪ್ರಾಪ್ತಿರವಕಾಶೋ ನಾಸ್ತಿ. ನಿತ್ಯಪ್ರಾಪ್ತಂ ಸ್ಮೃತೇಃ ನಿತ್ಯತ್ವಮಿತಿ ಪೂರ್ವಪಕ್ಷಿಣ ಉಕ್ತಂ ಸಿದ್ಧಾಂತಿನ ಅಂಗೀಕೃತಂ. ಇಬ್ಬರು ಒಪ್ಕೊಂಡ ನಂತರ ಮಧ್ಯದ ತೃತೀಯ ಪಕ್ಷಸ್ಯ ಅವಕಾಶೋ ನಾಸ್ತ್ಯವ. ಆದರೂ ಯಥಾ ಕಥಂಚಿತ್ ಆನಂದಗಿರಿ ತತ್ ಸಮರ್ಥಯಿತು ಪ್ರಯತತೆ, ತನ್ನ ಯುಜ್ಯತೆ ಹೊಂದುವುದೇ ಇಲ್ಲ. ಅದಕ್ಕೋಸ್ಕರ ಸ್ವಾಮೀಜಿ ಹೇಳಿದರು, ಸುಮ್ಮನೆ ಇದನ್ನು ಒಪ್ಪಿಕೊಂಡು ಹೇಳ್ತಾ ಇದ್ದಾರೆ ಅಂತ. ಇದು ಹೊಂದಲ್ಲ, ಇದು ದೊಡ್ಡ ಪ್ರಾಬ್ಲಮ್. ಸುಮ್ಮನೆ ಒಪ್ಪಿಕೊಳ್ಳುವುದು ಏಕೆ? ಅಯುಕ್ತಂ ಅನುಭವೇ ಅಸಂಭಾವಿತಂ ಅಲ್ಲವೇ? ಅನುಭವೇ ಅವಿದ್ಯಮಾನಂ ಅಸಂಭಾವಿತಂ ಶಾಸ್ತ್ರೇ ನಾಸ್ತಿ ಯುಕ್ತ್ಯಾ ನಾಸ್ತಿ ಅನುಭವೇ ನಾಸ್ತಿ. ಕಿಮರ್ಥಂ ಅಂಗೀಕೃತ್ಯ ಅಭ್ಯುಪಗಮ್ಯ ಉಚ್ಯತೆ? ಹೊಂದಲ್ಲ. ಅದರಿಂದ ನಿತ್ಯ ಪ್ರಾಪ್ತಿರೇವ ಅಯುಕ್ತ, ನಿಯಮವಿಧಿರೇವ ಅಯುಕ್ತ. ಅದಕ್ಕೋಸ್ಕರ ಸ್ವಾಮೀಜಿ ಹೇಳಿದರೆ ನೋಡಿ, ನಿಯಮವಿಧಿಯೂ ಹೊಂದಲ್ಲ ಎನ್ನುವುದೇ ತಾತ್ಪರ್ಯ. మరి ಅಭ್ಯುಪಗಮ ಮಾಡುವುದು ಏಕೆ? ಇದನ್ನೇ ಈಗ ಒಂದು ನಮ್ಮ ಪ್ರಕ್ರಿಯೆ ನಮಗೋಸ್ಕರ ಸರ್ವೇಪಿ ಶೃಣ್ವಂತಿ ಕಿಂ ಕಾರ್ಯಂ. ಯದಿ ಏತಾದೃಶ ವಿಷಯ ಟೀಕಾಕಾರೈರುಚ್ಯತೆ ಚೇತ್ ಸಚ್ಚಿದಾನಂದ ಸ್ವಾಮೀಜಿ ಭಾಷ್ಯವಿರುದ್ಧಂ ಅನುಭವವಿರುದ್ಧಂ ಯುಕ್ತಿವಿರುದ್ಧಂ ವ್ಯಾಖ್ಯಾನಕಾರೈರುಚ್ಯತೆ ವ್ಯಾಖ್ಯಾನಕಾರಃ ನ ಪ್ರಮಾಣಂ ಎಂದು ದೊಡ್ಡ ಟಿಪ್ಪಣಿ ಬರೆದು ಅವರನ್ನು ಖಂಡಿಸಿಬಿಡುತ್ತಿದ್ದರು. ಬರೀ ಭಾಷ್ಯಕಾರರೇ ಹೇಳಿದ್ದಾಗ ಏನು ಮಾಡಬೇಕು? ಭಾಷ್ಯಕಾರರೇ ಹೇಳಿದ್ದಾಗ ಭಾಷ್ಯಕಾರಂ ವಿರುದ್ಧ ವಕ್ತುಂ ಶಕ್ಯತೆ ಕಿಂ? ಏತಾದೃಶ ವಾಕ್ಯಾನಿ ಟೀಕಾಕಾರೇಷು ಅಪಿ ಅಸ್ತಿ. ಯದ್ಯಪಿ ಅನ್ಯತ್ರ ತೈಃ ಭಾಷ್ಯಾನುಗುಣಮುಕ್ತಂ ಕಿಂತು ಕ್ವಚಿತ್ ಟೀಕಾಕಾರೈರಪಿ ಅನುಭವವಿರುದ್ಧಂ ಯುಕ್ತಿವಿರುದ್ಧಂ ಭಾಷ್ಯವಿರುದ್ಧಂ ಯಥಾ ಭಾಷ್ಯಕಾರೈರುಕ್ತಮತ್ರ ಏವಂ ಕದಾಚಿತ್ ಟೀಕಾಕಾರೈರುಕ್ತಂ ತತ್ ಏವಂ ಕರ್ತವ್ಯಂ. ಭಾಷ್ಯಕಾರೈರೇವ ಅನ್ಯಥಾ ಉಕ್ತತ್ವಾತ್ ಏತತ್ತದ್ ಅನನುಗುಣಮಿತಿ ಏತದೇವ ತ್ಯಾಜ್ಯಂ ಇತಿ. ಇದನ್ನು ಬಿಡಬೇಕು. ಇದು ಏನೋ ಸುಮ್ಮನೆ ಒಂದು ಅಭ್ಯುಪಗಮವಾದ, ಸುಮ್ಮನೆ ಒಪ್ಪಿಕೊಂಡು ಹೇಳಿದ ಮಾತು. ಇಲ್ಲಿ ಹೇಳಿದರೆ ನೋಡಿ, ಸುಮ್ಮನೆ ಒಪ್ಪಿಕೊಂಡು ಹೇಳಿದ್ದಾರೆ. ಅಭ್ಯುಪಗಮವಾದ ಅತಯೇವ ನೈತತ್ ಮುಖ್ಯಾರ್ಥೇ ಪ್ರಮಾಣಂ ಎಂದು ಪಕ್ಕಕ್ಕಿಡಬಹುದು. ಅಲ್ಲ, ವ್ಯಾಖ್ಯಾನಕಾರರ ತಪ್ಪು. ಹಾಗೆ ನೋಡಿದರೆ ಭಾಷ್ಯಕಾರಸ್ಯ ಇದು ನಾನು ಹೇಳುತ್ತಿದ್ದು. ವ್ಯಾಖ್ಯಾನಕಾರರ ಮೇಲೆ ಅಷ್ಟು ಗಟ್ಟಿಯಾಗಿರಬಾರದು. ಬಿಕಾಸ್ ಸಮ್ಟೈಮ್ಸ್ ಅನ್ಯತ್ರ ತೈರುಕ್ತಶ್ಚೇತ್ ತ್ಯಾಜ್ಯಂ. ಅನ್ಯತ್ರ ಭಾಷ್ಯಾನುಗುಣಂ ಯುಕ್ತ್ಯನುಗುಣಂ ಶುದ್ಧ ಸಿದ್ಧಾಂತಂ ಶುದ್ಧಂ ಸಿದ್ಧಾಂತಂ ಬ್ರುವಂತಿ ಚೇತ್ ಇದಂ ವಾಕ್ಯಂ ಸ್ವವಾಕ್ಯಸ್ಯ ವಿರುದ್ಧತ್ವಾತ್ ಗೌಣಂ ಕರ್ತವ್ಯಂ. ಅರ್ಥವಾದೋ ವಾ ಗೌಣೋ ವಾ ಕಿಮಪಿ ಅಭ್ಯುಪಗಮವಾದೋ ವಾ ಇತಿ ಮತ್ವಾ ತತ್ಯಾಜ್ಯಂ. ಕೇಚನ ಏತದಪಿ ಉದಾಹೃತ್ಯ ಏತದಪಿ ಮುಖ್ಯತ್ವೇನ ಪರಿಗಣಯ್ಯ ಸಿದ್ಧಾಂತಂ ರಚಯಂತಿ. ತತ್ರ ದೋಷಃ. ಪ್ರಕ್ರಿಯಾಂ ವಾ ಸಿದ್ಧಾಂತಂ ವಾ ರಚಯಂತಿ. ತತ್ರ ದೋಷಃ. ತಥಾ ಕೇಚನ ಕುರ್ವಂತಿ ಕೈಶ್ಚಿತ್ ಕೃತಂ ತತ್ರ ದೋಷಃ. ಯದಿ ಏವಂ ಕೃತ್ಯ ಅದಕ್ಕೋಸ್ಕರ ನಾನು ಹೇಳಿದ್ದೇನೆಂದರೆ, ಸ್ವಾಮಿಭಿಃ ವ್ಯಾಖ್ಯಾನಕಾರಾಃ ಸರ್ವಥಾ ನ ಪರಿತ್ಯಕ್ತಾಃ ಸರ್ವಥಾ ನ ನಿರಾಕೃತಾಃ.
ವಾರ್ತಿಕವತ್ ಕೃತಂ. ಸಿ ಭಾಷ್ಯಕ ಅದಕ್ಕೆ ಕುತ್ರಚಿತ್ ಅಯುಕ್ತಂ ವಾಕ್ಯಂ ವ್ಯಾಖ್ಯಾನಕಾರೈರುಕ್ತಂ ಚೇತ್ ತತ್ ಕಥಂ ನಿರಾಕೃತಂ ಕೇನ ಪ್ರಮಾಣಬಲೇನ ಭಾಷ್ಯವಾಕ್ಯಬಲೇನ ನಿರಾಕೃತಂ. किन्तु अस्माभिः किं कार्यं तेनैव व्याख्यानकारेण अन्यत्र शुद्धमुक्तं, तेनैव व्याख्यानकारेण अन्यत्र भाष्यानुगुणतया यदुक्तं तद्वाक्यमानीय तस्यैव वाक्यबलेन अस्य गौणत्वम् आपादनीयम्. अष्टे करणीयम्. ಏನಾಗ್ತದೆ ಕೇವಲ ಭಾಷ್ಯವಾಕ್ಯಂ ಉದಾಹೃತ್ಯ ಏತತ್ ಸದೋಷಃ ಏತತ್ ಸದೋಷಂ ವಾಕ್ಯಂ ಇತ್ಯುಕ್ತೆ ಕಿಂ ಭವತಿ ವ್ಯಾಖ್ಯಾನಕಾರಾಣಂ ದೋಷತ್ವಂ दोषभाक्त्वं प्रतिपादितं भवति. तथापि वक्तुं शक्यते भाष्यवाक्यमपि उदाहृत्य टीकाकारस्यापि वाक्यम् अन्यत्र उक्तम्, अन्यत्र प्राप्तम्, अन्यत्र पठितं वाक्यमानीय स्ववचनविरोधात् एतत् गौणमिति वा अभ्युपगमवादो वा इति अङ्गीकार्यम्, अर्थवादो वा एवं वक्तव्यं. तेन व्याख्यानकारस्यापि प्रामाण्यं सिद्ध्यति. तर्हि अस्मत् व्याख्यानस्य वार्तिकत्वं भवति. वार्तिक ಅಂದ್ರೆ ಏನು? तस्यैव भाष्यस्य अनुगुण्यता अननुगुण्यतां परीक्ष्य विविच्य व्याख्यानकारेषु यानि वाक्यानि भाष्यानुगुणानि अनुभवानुगुणानि तानि स्वीकृत्य यानि अननुगुणानि ते त्यक्तव्यानि इति वार्तिकं लिखितं स्यात्. अत एव श्रीचरणैः वार्तिकमेव कृतं. व्याख्यानकाराणां वार्तिकं कृतम् एवं वक्तव्यं, न तु तेषां पूर्वपक्षीकृतम् इति न, वार्तिकं कृतम्. एवमुक्तेन दोषः. किन्तु अस्मदीयाः एव केचित् व्याख्यानकारान् पूर्वपक्षी एव पूर्वपक्षः कुर्वन्ति. ते सदा पूर्वपक्षिणः इति न ते सिद्धान्तवादिनः. ಅಂದರೆ ವ್ಯಾಖ್ಯಾನಕಾರಾಣಾಂ ವಚನೈಃ ಸಿದ್ಧಾಂತಃ ನ ಸಿದ್ಧ್ಯತಿ ಇತಿ ಅಂಗೀಕೃತ್ಯ ಅದ್ವೈತ ಬ್ರಹ್ಮ ಜ್ಞಾನೇನ ಮೋಕ್ಷಃ ಇತಿ ನ ಸಿದ್ಧ್ಯತಿ ಇತಿ ಮತ್ವಾ ತಂ ನಿಂದಂತಿ. ನ ಸಿದ್ಧ್ಯತಿ ಇತಿ ಮತ್ವಾ ತಂ ನಿಂದಂತಿ. ನ ಸಿದ್ಧ್ಯತಿ ಇತಿ ನ ಸಿದ್ಧ್ಯತಿ ಕ್ವಚಿತ್ ಗೌಣವಾಕ್ಯಾನಿ ಅಭ್ಯುಪಗಮವಾಕ್ಯಾನಿ ಸಂತಿ. ತೇಷಾಂ ಏತಾನಿ ಗೌಣವಾಕ್ಯಾನಿ ಅಭ್ಯುಪಗಮವಾಕ್ಯಾನಿ ಅಭ್ಯುಪಗಮವಾದವಾಕ್ಯಾನಿ इति विवेक अभावात् किम् अभूत्? व्यामोहो अभूत्. तत् व्यामोहः अपनेयः. तदर्थं वार्तिकमेव अलम्. व्याख्यानकाराणां वार्तिकम् अन्टे अस्माकं वार्तिकं व्याख्यानकारम् अधिकृत्य व्याख्यानमधिकृत्य वार्तिकमेव अलं, न तु निराकरणं. पूर्वपक्षत्वेन निराकरणम् अनपेक्षितं, किन्तु वार्तिकं लिखित्वा क्वचित् गौणवाक्यानां गौणत्वं साधयेत्, गौणत्वं प्रतिपादयेत्. तेन मुख्यवाक्यानि भाषाकारानुगुण्येन सिद्ध्यन्ति. इष्टु माडिदे नानु आदितः अहं तु इदमेव वदामि. अस्मदीयाः किं मन्यन्ते इति अस्मदीयाः किं मन्यन्ते मम अभिप्रायं श्रुत्वा अहं न जाने, किन्तु मम अयम् अभिप्रायः. व्याख्यानकारविषये एतावान् विरोधो नास्ति, किन्तु आनन्दगिरियादयः बहुत्र स्पष्टमेव भाष्यानुगुणमेव ब्रूयुः. किन्तु क्वचित् अधुनातनः इत्युक्ते यथा तत् जल्लुतना इत्यादि ग्रन्थेषु ते तु एतानि गौणवाक्यान्येव प्रधानतया गृह्णन्ति. दोषः येषु अस्ति. अत एव तेषां दोष अपनयनाय भाष्यवाक्यमानेतव्यं, श्रीचरणवाक्यमानेतव्यं, आनन्दगिरेरपि वाक्यमानीय तेषां पक्षः खण्डनीयः. आनन्दगिरिवाक्यम् अन्यत्रोक्तं वाक्यमानीय त्वं गौणवाक्यमेव प्रधानत्वेन गृह्णासि, अत एव तवैव दोषः, न तु आनन्दगिरेर्दोषः इति वक्तव्यम्. अविद्यालेशमस्ति इति अङ्गीकरोति. तत्र अविद्यालेशं दृढं समर्थयति. अविद्यालेशं क्वचित् अविद्यालेशं ब्रुवन्ति, क्वचित् नास्ति इति ब्रुवन्ति. ते एव टीकाकारः आनन्दगिरियादयः अविद्यालेशमस्ति इति वदन्ति. क्वचित् च मोक्षे भेदो नास्ति
ದೇಹಪಾತಾನಂತರಂ ಪುನರ್ದೇಹಧಾರಣಂ ನಾಸ್ತಿ ಇತ್ಯೇವ ತಾತ್ಪರ್ಯಂ ಕಿಂತು ಮೋಕ್ಷಸ್ವರೂಪೇ ಜೀವನ್ಮುಕ್ತೌ ವಿದೇಹಮುಕ್ತೌ ಭೇದೋ ನಾಸ್ತಿ ते भेदम् अंगीकृत्य ब्रूते अयं जळ्ळुतन पुस्तकं विदेहमुक्तौ जीवन्मुक्तात् अतिरिक्तं विदेहमुक्तौ कश्चन भेदो अस्ति विशेषो अस्ति इति अङ्गीकरोति जीवन्मुक्तौ विदेशमुक्तौ मोक्षस्वरूपे विशेषो नास्ति इति अङ्गीकृत्य अविद्यालेशम् अङ्गीकरोति चेत् किं कर्तव्यं ये जीवन्मुक्तौ विदेहमुक्तौ विशेषो नास्ति स एव मुक्तिः मुक्तेरेकत्वमेव अस्ति तथापि अविद्यालेशम् अङ्गीकरोति चेत् ते व्यावहारिकदृष्ट्या अङ्गीकरोति अनुभवदृष्ट्या विशेषो नास्ति इति अनुक्तमपि उक्तं स्यात् तथा अस्माभिः व्याख्याते सति इदं वार्तिकं भवति व्याख्यानकाराणां समर्थनमेव भवति एवम् अकृत्वा अविद्यालेश अङ्गीकृतः अत एव ते विदेहमुक्तौ विशेषम् अङ्गीकुर्वन्ति इति आरोप्य उक्तमिव भाति ते जळ्ळुतनादिग्रन्थकर्तारः एवं वदन्ति एतेषां दोषः प्राचीनव्याख्यानकारेषु महान् दोषो नास्ति क्वचिदिव अस्ति किन्तु सर्वत्र नास्ति आनन्दगिर्यादिषु क्वचित् उक्त्वा अत्र उक्तं ज्ञानानन्तरं नास्ति इत्येव अत एव विदेहमुक्तौ वेदान्त सदानन्दवेदान्तसारे अविद्यालेशम् अङ्गीकृत्य विदेहमुक्तिं पृथक् उक्त्वा प्रारब्धपर्यन्तम् अविद्यालेशस्तिष्ठति तेन प्रारब्धम् अनुभवति अनन्तरं विदेहमुक्तौ भेदो नास्ति शरीरं पतति तावदेव किन्तु मुक्त्योर्भेदो नास्ति विशेषो नास्ति इति अङ्गीकृते तर्हि एतावत्पर्यन्तं यत् प्रारब्धजन्मसुखदुःखादयः प्रारब्धजन्यादि यानि यानि उक्तानि तत्सर्वं व्यावहारिकदृष्ट्या उक्तानि भवन्ति स एव अस्माकमपि पक्षः स एव अल्ल इवर इंटर्प्रिटेशन्ನಲ್ಲಿ ಈ ಜಳ್ಳುತನಾದಿ ಗ್ರಂಥಕರ್ತಾರः ಅವಿವೇಕಿನः ಕೇವಲ ಪುಸ್ತಕ ಪಂಡಿತಾः ಗ್ರಂಥಭಾವಿತಾः ಏತೆ ನತು ಅನುಭವ ಅಲ್ಲಿ ನೋಡಿ ಒಂದು ಅನುಭವ ಪ್ರಸ್ತಾವನೆಲ್ಲ ನೋಡಿದ್ಯಾ ಒಂದು ಕೇವಲ ವಾಕ್ಯ ಬಲಾದೇವ ಭಾಷಂತೆ ಹೋಲ್ ಪುಸ್ತಕ ನೋಡಿದ್ದೀನಿ ಕೇವಲ ವಚನ ಬಲಂ ಯುಕ್ತಿಯೂ ತರಲ್ಲ ಯುಕ್ತಿರ್ನಾಸ್ತಿ ಅನುಭವಪಿ ನಾಸ್ತಿ ಕೇವಲ ವಚನ ಬಲಾತ್ ಭಾಷಂತೆ ಅದು ನೋಡಿದ್ದರೆ ಚೈಲ್ಡಿಶ್ ಅನಿಸುತ್ತದೆ ಬಾಲಭಾಷಿತಮೇವ ಭಾತಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅಪ್ಪ ಇದು ನಾನು ಹೇಳುತ್ತಿದ್ದು ಅದಕ್ಕೋಸ್ಕರ ಮಮಾಯಂ ಪಕ್ಷಃ ಮಮಾಯಂ ಅಭಿಪ್ರಾಯಃ ಅಸಕೃದುಕ್ತಃ ತಥಾಪಿ ಅಸ್ಮಿನ್ ಪ್ರಸಂಗೆ ವಿಶೇಷತೆಯ ಮಮ ಶ್ರೋತಾರಃ ಜಾನೀಯುಃ ಸ್ವಪಕ್ಷಂ ಅವಲಂಬೇರನ್ ಯದ್ಯಪಿ ಮಮ ಪಕ್ಷಃ ನ ರೋಚತೆ ಯದಿ ಮಮ ಪಕ್ಷಃ ನ ರೋಚತೆ ಚೇತ್ ಅನ್ಯ ಅಸ್ಮದೀಯಾಃ ಸಚ್ಚಿದಾನಂದೇಂದ್ರ ಸ್ವಾಮಿನಾಂ ಅನುಯಾಯಿನಃ ಯೇ ಸಂತಿ ತೇಷಾಂ ಪಕ್ಷಂ ರೋಚತೆ ಚೇತ್ ತೇಷಾಂ ಪಕ್ಷಂ रोचते चेत् तद्वा अवलम्बेरन् किन्तु मम पक्षस्तु प्रस्तुतः श्रोतारः अङ्गीकुर्युर्न वा इति तेषां किमुच्यते तेषाम् अभिप्रायः अस्तु आयतु एतदनि अतिरिच्य किमपि वदामि अत आरब्धफलस्यापि कर्मणः सम्यग्ज्ञानान्निवृत्तेः ಅದು ನೋಡಿ ಇನ್ನೂ ಚೆನ್ನಾಗಿದೆ आरब्धफलस्यापि सामान्यವಾಗಿ आनन्दगिरौ टीकायां यदि कश्चन अल्पोपि दोष अस्ति चेत् टिप्पणे श्रीचरणाः अवश्यं प्रस्तूय निराकुर्वन्ति किन्तु अत्र न किमपि उक्तं कुत इति चेत् आनन्दगिरपि भाष्यानुगुणमेव उक्तम् अत्र न किञ्चित् उक्तं मौनमेव धारितमत्र मौनमेव धृतम् यथा आरब्धफलस्यापि कर्मणः सम्यग्ज्ञानान्निवृत्तेः न विदुषो वागादीनां प्रवृत्ति अतः लब्धवृत्तेः कर्मणो बलीयस्त्वात् लब्धवृत्तेः तृतीयं लब्धस्वरूपस्य कर्मणः ज्ञानापेक्षया बलीयस्त्वात्
ಮುಕ್ತೇಶ್ವಾದಿವತ್ ಬಲೀಯಸ್ತ್ವಂ ಅಂಗೀಕೃತಂ ಕಿಂ? ಅಲ್ಲ, ಬಲೀಯಸ್ತ್ವಂ ಅಭಾಷಕಾರಸ್ಯ ಆನಂದಗಿರೇ ಸಿ ಯಥಾ ಮುಕ್ತೇಷು ಪಾಷಾಣಾದೇಃ ಅಪ್ರತಿಬಂಧೆ ಯಾವದ್ವೇಗಂ ಪ್ರವೃತ್ತಿರವಶ್ಯಂ ಭಾವಿನಿ ತಥಾ ಪ್ರವೃತ್ತಫಲಸ್ಯ ಕರ್ಮಣೋ ಜ್ಞಾನೇನ ಉಪಜೀವ್ಯತಯ ಜ್ಞಾನೇನ ಉಪಜೀವ್ಯತಯ ತಥೋ ಬಲವತ್ವಾತ್ ಬಲವತ್ವಂ ಅಂಗೀಕ್ರಿಯತೆ ಉಪಜೀವ್ಯತೆ ಶರೀರದ್ವಾರಾಶ್ರಯಣೀಯತಯ ಕರ್ಮಣ ಶರೀರಂ ತಥೋ ಜ್ಞಾನಮಿತಿ. ಓಹೋ, ತದ್ವಶಾತ್ ವಿದಿಶೋಪಿ ಯಾವದ್ಭೋಗಂ ವಾಗಾದಿ ಪ್ರವೃತ್ತಿ ದ್ರವ್ಯಂ ಇತ್ಯರ್ಥಃ. ಇದು ಭಾಷ್ಯವಾಕ್ಯಂ ಸ್ಥಿತಸ್ಯ ಗತಿಃ ಸಮರ್ಥನೀಯ ಇತಿ ಭಾಷ್ಯವಾಕ್ಯಂ ಯಥಾವತ್ ಸಮರ್ಥಯತಿ. ಭಾಷ್ಯವಾಕ್ಯಮೇವ ನ ಯುಜ್ಯತೆ ಇತಿ ಗೌಣಮಿತಿ ಮಂತವ್ಯಂ ಕಿಂತು ಸಮರ್ಥಯತಿ ಆನಂದಗಿರಿ. ಮಾಡಬಾರದು ಅಲ್ಲ, ಅದು ಗೌಣಂ. ಭಾಷ್ಯಕಾರ ವಾಕ್ಯಮಪಿ ಗೌಣಂ. ಸಿ ಇಲ್ಲಿ ಭಾಷ್ಯಕಾರಸ್ಯ ದೋಷಂ ನ ಪ್ರದರ್ಶಯಂತಿ, ವ್ಯಾಖ್ಯಾನಕಾರಮೇವ ನಿಂದಾಮಃ. किन्तु व्याख्यानकाराणां समर्थनाय भाष्येपि वाक्यमस्ति. ನಾವು ಭಾಷ್ಯವಾಕ್ಯವನ್ನು ಗೌಣಮಿತಿ ಮತ್ವಾ ತ್ಯಜಾಮಃ. किन्तु ते व्याख्यानकारः श्रद्धाधिक्यात् ಅಲ್ಲವೇ ಶ್ರದ್ಧಾಧಿಕ್ಯಾತ್ ತದ್ವಾಕ್ಯಂ ಯಥಾವತ್ ಗೃಹ್ಣಂತಿ, ಸ ಏವ ದೋಷಃ. ಅಷ್ಟೇ ಹೊರತು ಅದಕ್ಕೋಸ್ಕರ ಆಧುನಿಕಾಃ ಕೇಚನ ಮನ್ಯಂತೆ ವ್ಯಾಖ್ಯಾನಕಾರಾಣಾಂ ತತ್ತತ್ ಅಭಿಪ್ರಾಯಾರ್ಥಂ ಅವಕಾಶಃ ಭಾಷ್ಯಕಾರೈರೇವ ದತ್ತಃ. ಅತएव ಭಾಷ್ಯಕಾರ ಅನ್ಯತ್ರೋಕ್ತ ವಚನಾನುಗುಣ್ಯೇನ ತೈಃ ವ್ಯಾಖ್ಯಾನಕಾರೈಃ ತತ್ತತ್ ಪಕ್ಷಃ ಆದೃತಃ ಅವಲಂಬಿತಃ. ತಾದೃಶ ಪಕ್ಷಃ ತತ್ತತ್ ಅಭಿಪ್ರಾಯಃ ಕಿಮರ್ಥम् ಅವಲಂಬಿತಃ? ಭಾಷ್ಯಕಾರಸ್ಯ ಸಮರ್ಥನಮಸ್ತಿ. ಅಸ್ಮಾಭಿಸ್ತು ಭಾಷ್ಯಕಾರವಾಕ್ಯಾನಿ ವಿವಿಧವಾಕ್ಯಾನಿ ವಿಚಾರ್ಯ ಕಾನಿಚನ ಏವ ಮುಖ್ಯಾನಿ ಕಾನಿಚನ ಗೌಣಾನಿ ಇತಿ ಅಸ್ಮಾಭಿಃ ಪರಿತ್ಯಕ್ತಂ. ते गौणवाक्यम अविचार्य गौणवाक्यम अविगणय्य गौणं वा मुख्यं वा अविगणय्य भेदम् अकृत्वा सर्वाण्यपि वाक्यानि समानतया अङ्गीकुर्युः अङ्गीचक्रुः, स एव दोषः. अतएव व्याख्यानकाराणां निन्दापेक्षया भाष्यकाराणां सर्वेषां वाक्यानां समानतया ग्रहणमेव दोषाय इति वक्तव्यं. समानतया न ग्राह्यम्. अस्तु. आरब्धकर्म प्राबल्ये फलितमाह. आरब्धकर्मस्य प्राबल्यता कुत्रचिदपि नाङ्गीक्रियते. ಏನು ಆನಂದಗಿರಿः यद्यपि समर्थयितुं प्रयतते भाष्यकारवाक्यं, भाष्यकारस्य समर्थनीयता नास्ति तत्र, अल्ल. तेन पक्षे प्राप्तं षष्ठं टिप्पणं प्रारब्धबलित्वेन प्रवृत्तिदौर्बल्यं प्राप्तेः प्रवृत्तिदौर्बल्यं तेन इति आरब्धस्य कर्मणो यथोक्तेन न्यायेन प्राबल्ये प्राबल्याय युक्तिर्न आनीतव्या. सा युक्तिः गौणा युक्तिः, प्रबलयुक्तिर्न भवति. आ युक्तिकी प्रबलता नास्ति. किन्तु यथोक्त न्यायेन ಹೇಳ್ತಾರೆ. न्याये प्राबल्यं नास्ति. न्यायमेव सदोषः न्याय एव सदोषः. अत एव तन्यायं यथावदङ्गीकृत्य निश्चयः न कर्तव्यः. प्राबल्ये तद्वशात् क्षुधादिदोषो यदोद्भवति, क्षुधादयः ज्ञानिनोपि क्षुधा पिपासादयो भवन्ति, तदर्थं कर्तव्यम् इति उद्भवति. तदा आत्मनि विस्मरणादि सम्भवात्, आत्मज्ञानस्य विसम्भवात् तद् ज्ञानप्राप्तेः पाक्षिकत्वात् अवश्यं भावी कर्मापेक्षया तद् दौर्बल्यं स्यादिति. ಇದು ದೊಡ್ಡ ತಪ್ಪು ಅಲ್ಲವೇ? ಇಲ್ಲಿ ಆನಂದಗಿರಿ ತಪ್ಪು ಮಾಡಿದ್ದಾರೆ. ಆನಂದಗಿರಿ ತಪ್ಪು ಅಂದರೆ ಸ್ವಂತ ತಪ್ಪಲ್ಲ. ಭಾಷ್ಯಕಾರಸ್ಯ ವಾಕ್ಯಂ ಭಾಷ್ಯವಾಕ್ಯಂ ಯಥಾರ್ಥೇನ ಗ್ರಹಣಾತ್ ದೋಷಃ. ವಯಂ ತು ಗೌಣತ್ವೇನ ಗೃಹೀತ್ವ ನಮ್ಮ ತಪ್ಪಿಲ್ಲ ಎಂದು ತಪ್ಪಿಸ್ಕೊಂಡಿದ್ದೀವಿ ಅಲ್ಲವೇ? ಅವರು ಪಾಪ ಭಾಷಾಕಾರರನ್ನು ಯಥಾವತ್ತಿಟ್ಟುಕೊಂಡು ಅವರು ತಪ್ಪಾಗಿಬಿಟ್ಟರು ಅಲ್ಲವೇ? ಭಾಷಾಕಾರರು ಹಾಗೆ ಹೇಳಲಿಲ್ಲ, ಅದು ವ್ಯಾಖ್ಯಾನಕಾರಾಣಾಂ ಏವ ದೋಷಃ, ಭಾಷ್ಯಕಾರೈರ್ ತಥಾ ನೋಕ್ತಃ
ಈಗ ಅಸ್ಮದೀಯಾः एवं वदन्ति ಭಾಷ್ಯಕಾರೈಸ್ತಥಾ ನೋಕ್ತಃ ಭಾಷ್ಯಂ ವಿರುದ್ಧ ವ್ಯಾಖ್ಯಾನಾನಿ ಸಂತಿ ಅಂದರೆ ಭಾಷ್ಯಮೇವ ಪಠನೀಯಂ ಅವರು ಹೇಳ್ತಾರೆ ಗೊತ್ತಾ, ಭಾಷ್ಯಮೇವ ಪಠನೀಯಂ. ಕಶ್ಚನ ಕುತ್ರಚಿತ್ ಅಮಿಲಂ ಕುತ್ರ ಇತಿ ನ ಸ್ಮರಾಮಿ ಕುತ್ರಚಿತ್ ಅಮಿಲಂ ಸೇ ಅಪಿ ಅಸ್ಮತ್ ಕುಲಕರ್ಣಿ ಶಿಷ್ಯಃ ಇತಿ ವಿಚಾರಕಾಲೆ ಮಯೋಕ್ತಂ ಭಾಷ್ಯಪ್ರಕ್ರಿಯಾನುಗುಣ್ಯೇನ ತೇ ವಿಚಾರಣೀಯಃ ಇತ್ಯುಕ್ತೆ ನೋ ಶ್ರುತಿಯುಕ್ತಿ ಅನುಭವೇನ ವಿಚಾರಣೀಯಃ ಇತ್ಯುಕ್ತೆ ನೋ ನ ತಥಾ. ಅವ್ರೇನು ಹೇಳ್ತಾರೆ ಗೊತ್ತಾ, ಅವರಿಗೆ ಹೇಳಬೇಕು ಭಾಷ್ಯವನ್ನು ಓದಿ ಎಂದು ಅವರಿಗೆ ಹೇಳಬೇಕಂತೆ. ಭಾಷ್ಯವನ್ನು ಓದಿ, ಅವರು ಭಾಷ್ಯ ಓದುತ್ತಾ ಇಲ್ಲವ ಏನು? ಇವನು ಏನು ಅಂದ್ಕೊಳ್ತಾರೆ, ಅವರು ಭಾಷ್ಯನ ಓದಲೇ ಇಲ್ಲ ಅಂದ್ಕೊಳ್ತಾ ಇದ್ದಾರೆ. ತೈ ಭಾಷ್ಯಂ ನ ಪಠಿತಂ ಇತ್ಯೇವ ಮತ್ವ ಭಾಷ್ಯಂ ಪಠ ಇತಿ ವಕ್ತವ್ಯಮಂತೆ ಇತಿ ವಕ್ತವ್ಯಮಿತಿ ತೇಷಾಂ ಅಭಿಪ್ರಾಯ. ಏನು ಭಾಷ್ಯಂ ಪಠ ಇತಿ ಭಾಷ್ಯಮೇವ ಪಠಿತ್ವ ಭಾಷ್ಯಾನುಗುಣೇನೈವ ಲಿಖಿತಂ. ನಾನು ಹೇಳಿದ್ದೇನೆ ಅವರು ಭಾಷ್ಯವೇ ಓದುತ್ತಾರೆ, ಭಾಷ್ಯ ವಾಕ್ಯಗಳನ್ನು ಕಿಮಪಿ ಅನ್ಯಥಾ ಗೃಹ್ಣಂತಿ ಇತ್ಯುಕ್ತೆ ಅವರು ಭಾಷ್ಯ ಓದಲಿಲ್ಲ, ಅದಕ್ಕೋಸ್ಕರ ಹಾಗೆ ತಪ್ಪು ಮಾಡಿದ್ದಾರೆ, ಭಾಷ್ಯ ಓದು ಎಂದು ಹೇಳಬೇಕು ಅವರಿಗೆ ಅಂತೆ. ಈಗ ನನಗೆ ಹೇಳ್ತಾರೆ, ನಾನು ವ್ಯಾಖ್ಯಾನ ಓದುವಾಗ ಭಾಷ್ಯ ಸಮೇತಮೇವ ವ್ಯಾಖ್ಯಾನಂ ಪಠಿತಂ. ಇದು ಇವ್ರಿಗೆ ಅರ್ಥ. ಇವ್ರನ್ನ ಹೇಳ್ತಾರೆ ಅವರು ಭಾಷ್ಯ ಓದ್ತಾ ಇಲ್ಲ, ಭಾಷ್ಯಕ್ಕೆ ವಿರುದ್ಧ. ಈ ಪಕ್ಷವು ಅವರಿಗೆ ತೋರಿಸಬೇಕು, ಇದು ಭಾಷ್ಯ ವಿರುದ್ಧವ. ಅಥವಾ ಆನಂದಗಿರಿಯರ ದೋಷಃ ಭಾಷ್ಯವಾಕ್ಯಸ್ಯ ಕಿಮುಚ್ಯತೆ ಪರಮಾರ್ಥತ್ವಗ್ರಹಣೇನ ಗೌಣಂ ಮುಖ್ಯತ್ವಗ್ರಹಣಮೇವ ದೋಷಃ ಅಲ್ಲವೇ. ನನ್ನ ಪಕ್ಷ ಹೇಳಿದೆ, ಅವ್ರು ಕೇಳಿದರೆ ಬೇಜಾರು ಮಾಡ್ಕೊಳ್ತಾರೆ ನಮ್ಮವರು. ಏನದು ಅವರಿಗೆ ಅವ್ರು ಮೊದಲು ವ್ಯಾಖ್ಯಾನ ಓದಿ ಬಂದರಲ್ಲ, ಅದಕ್ಕೋಸ್ಕರ ಹಿ ಹಸ್ ಗಟ್ ಸಾಫ್ಟ್ ಕಾರ್ನರ್ ಫಾರ್ ವ್ಯಾಖ್ಯಾನಾಸ್ ಈಗ ತಿಳ್ಕೊಳ್ತಾರೆ ಅಲ್ಲವೇ. ವ್ಯಾಖ್ಯಾನವನ್ನು ಓದಿ ಬಂದರು, ಅದಕ್ಕೋಸ್ಕರ ಅವರಿಗೆ ಇನ್ನೂ ವ್ಯಾಖ್ಯಾನ ಮೇಲೆ ಸಾಫ್ಟ್ ಕಾರ್ನರ್ ಬಿಟ್ಟಿಲ್ಲ. ವ್ಯಾಖ್ಯಾನ ಮೇಲೆ ಸಾಫ್ಟ್ ಕಾರ್ನರ್ ಬಿಟ್ಟಿದ್ದರೆ ವ್ಯಾಖ್ಯಾನಗಳನ್ನು ಕಟುವಾಗಿ ನಿಂದೆ ಮಾಡಿ ಸ್ವಾಮೀಜೇ ಭಾಷ್ಯವೇ ಕರೆಕ್ಟು ವ್ಯಾಖ್ಯಾನಕಾರ ಸರ್ವೇಪಿ ಮೂರ್ಖಾಃ ಅಜ್ಞಾನಿನಃ ಸಂಸಾರಭಾಜಿನಃ ಇತಿ ಉಕ್ತೆ ಸತಿ ಯುವರ್ ನೆಜರ್ ಸಚ್ಚಿದಾನಂದ ಸ್ವಾಮೀಜಿ ಪ್ರಕ್ರಿಯಾ ಅಧುನಾ ತ್ವಂ ಪರಮಾರ್ಥೇನ ಸಚ್ಚಿದಾನಂದೇಂದ್ರ ಸ್ವಾಮಿ ಅನುಯಾಯಿ ಸ್ವಂ ನೋಚೇತ್ ನ ತ್ವಂ ಅನುಯಾಯಿ ಸ್ವಾಮಿನಾಂ ದ್ರೋಹಂ ಕರೋಷಿ ವ್ಯಾಖ್ಯಾನಾನಿ ಸಮರ್ಥಯಸಿ ಸ್ವಾಮಿನಾಂ ದ್ರೋಹಂ ಕರೋಷಿ ಏವಂ ಮನ್ಯಂತೆ ಅಲ್ಲವೇ. ಸಮಾಪಯಾಮಿ ವಾಕ್ಯಂ ತೇನ ಪಕ್ಷೇ ಪ್ರಾಪ್ತಂ ಜ್ಞಾನ ಪ್ರವೃತ್ತಿ ದೌರ್ಬಲ್ಯಂ. ಓಕೆ, ಇದು ಹೇಳಿದ ನಂತರ ಇಲ್ಲಿ ವಾಕ್ಯ ನೋಡು, ಅದು ಭಾಷ್ಯಕಾರೈರುಕ್ತಂ ನ ಕೇವಲಂ ಆನಂದಗಿರಿಣ ಭಾಷ್ಯಕಾರೈರುಕ್ತಂ ಗೌಣಮಿತ್ಯುಕ್ತೆ ಅಭ್ಯುಪಗಮ್ಯೈವ ಉಕ್ತಂ ಇತಿ ತಥಾಪಿ ನಿಯಮವಿದ್ಯಂಗೀಕಾರಸ್ಯ ಕಿಮಾಯಾತಂ ತದಾಹ ಜ್ಞಾನಸ್ಯ ಪಕ್ಷೇ ಪ್ರಾಪ್ತಸ್ಯ ತತ್ಶಬ್ದಾರ್ಥಃ ಅಲ್ಲ 233 ತತ್ಶಬ್ದಾರ್ಥಃ ಆದಿಪದಂ ಬ್ರಹ್ಮಚರ್ಯ ಸಮಾಧಿ ಆದಿಪದೇನ ಪ್ರಕೃತಮಪಿ ವಾಕ್ಯಂ ಸಂಜ್ಞೇಯತವ್ಯಾರ್ಥಮೇವ. ಅದ್ಯ ಹೇಳುವುದ ನಾಳೆ ಹೇಳುವುದ. ಭಾಷ್ಯಕಾರಸ್ಯ ಅನಂತರವಾಕ್ಯೇನೈವ ತತ್ ಅನಂತರವಾಕ್ಯವು ಸ್ವಲ್ಪ ವಿವೇಚನಂ ಕಾರ್ಯಂ. ವಿವೇಚನಂ ಅಂದರೆ ಸ್ವಲ್ಪ ಮೀಮಾಂಸಾಂ ಕೃತ್ವ ಜ್ಞಾತವ್ಯಂ. नो चेत् अक्षरज्ञानेन स्पष्टं न भवति, किन्तु किञ्चित् स्पष्टमस्ति. तस्मात् ओके अत्र पश्य, तस्मादिति कारणोक्तिपूर्वकं किं ब्रूते त्यागवैराग्यसाधनबलावलम्बेन आत्मविज्ञानस्मृतिसन्ततिर्नियन्तव्या. ಅಂದರೆ ಆತ್ಮವಿಜ್ಞಾನ ಅನಂತರಂ ತಸ್ಯ ಸ್ಮೃತಿಃ ರಕ್ಷಿತವ್ಯ. ಸ್ಮೃತಿ ನಿಯಂತವ್ಯ ಇತ್ಯುಕ್ತೆ ಸ್ಮೃತಿ ಕರ್ತವ್ಯ. ಕಥಂ ತ್ಯಾಗವೈರಾಗ್ಯಾದಿಪೂರ್ವಕಂ ಅಂದರೆ ಜ್ಞಾನೇ ಜಾತೇಪಿ ಪ್ರಾರಬ್ಧವಶಾತ್ ಭವತಿ ಇತ್ಯುಕ್ತೆ ಕೋ ಅರ್ಥಃ ತಸ್ಯ ಕಿಮುಚ್ಯತೆ ದೋಷಸ್ಯ ಪರಿಹಾರಃ ಕೋಕ್ತಃ ತ್ಯಾಗವೈರಾಗ್ಯಾದಯೋ ಉಕ್ತಾಃ. ಅಂದರೆ ತಸ್ಯ ಸಾಧಕಸ್ಯ ತ್ಯಾಗವೈರಾಗ್ಯಾದಯೋ ನ್ಯೂನಾಃ ಸಂತಿ ಇತ್ಯರ್ಥಃ. ಅದರಿಂದ ಜ್ಞಾನೇ ಜಾತೆ ಅಂದರೆ ಏನು ತಿಳ್ಕೊಳ್ಳಬೇಕು? ಪರೋಕ್ಷ ಜ್ಞಾನೇ ಜಾತೆ. ಏಕೆಂದರೆ ತ್ಯಾಗವೈರಾಗ್ಯಾದಯೋ ನ ಸಂತಿ ಜ್ಞಾನಸ್ಮೃತಿ ಸಂತತಿ ನಿತ್ಯ ಪ್ರಾಪ್ತ ಇತಿ ಭಾಷ್ಯಕಾರೇಣ ಯದುಕ್ತಂ ನಿತ್ಯಂ ನ ಪ್ರಾಪ್ತಂ.
ಸಿ ಜ್ಞಾನಸ್ಮೃತಿ ಸಂತತಿ ನಿತ್ಯತೆಯ ನ ಪ್ರಾಪ್ತ ತಸ್ಯ ಸ್ವಯಂ ಪ್ರಾಪ್ತಮಾಸೀತ್ ಕಿಂತು ಸ್ವಯಂ ನ ಪ್ರಾಪ್ತಂ ಅಂದರೇನು ಸ್ವಯಂ ನ ಪ್ರಾಪ್ತಂ ಇತ್ಯುಕ್ತೆ ಜ್ಞಾನಮೇವ ಸ್ಪಷ್ಟಂ ನ ಜಾತಂ ಇತಿ ಮಂತವ್ಯಂ ತಸ್ಯ ಜ್ಞಾನಮೇವ ನ ಪ್ರಾಪ್ತಂ ಕುತಃ ತ್ಯಾಗವೈರಾಗ್ಯಾದಿ ಗುಣಾಃ ಆಧ್ಯಾತ್ಮಿಕ ಗುಣಾಃ ನ್ಯೂನತೆಯಾ ಸಂತಿ ಆ ಗುಣಾಃ ಅಪೇಕ್ಷಿತಾಃ ಸಂತಿ ಅತಯೇವ ಅಲ್ಲಿ ಸಮ್ಯಜ್ಞಾನೇ ಜಾತೇಪಿ ಎಂದು ಹೇಳಬಾರದು ಶಬ್ದಜ್ಞಾನೇ ಜಾತೇಪಿ ಅಂದರೆ ವಾಕ್ಯ ಅಕ್ಷರಜ್ಞಾನಂ ಜಾತಂ ಅನುಭವ ರೂಪಜ್ಞಾನಂ ಅವಗತಿ ರೂಪಜ್ಞಾನಂ ನ ಜಾತಂ ಇತಿ ಆ ಸಮ್ಯಜ್ಞಾನೇ ಜಾತೆ ಎನ್ನುವುದು ಇನ್ವರ್ಟೆಡ್ ಕಾಮಾದಲ್ಲಿಟ್ಟು ಅದನ್ನು ಕರೆಕ್ಷನ್ ಮಾಡಬೇಕು. ಏಕೆ ಕೇನ ಬಲಾತ್ ತಥಾ ಕರೋಷಿ ಏಕೆಂದರೆ ಪಕ್ಷಪ್ರಾಪ್ತಿ ಸ್ವಯಮೇವ ಅಂಗೀಕರೋತಿ. ಸಿ ಸಮ್ಯಜ್ಞಾನೇ ವಸ್ತುತಃ ಜಾತೆ ಸತಿ ಸಮ್ಯಜ್ಞಾನೇ ಜಾತೆ ಸತಿ ಜ್ಞಾನಸ್ಮೃತಿ ಸಂತತಿ ನಿತ್ಯಾ ಭವತಿ. ಜ್ಞಾನಸ್ಮೃತೇಃ ಸಂತಾನಂ ನಿತ್ಯಂ ಭವತಿ. ಪುನಃ ತ್ಯಾಗವೈರಾಗ್ಯಾದಿಕಂ ಅನಪೇಕ್ಷಿತಂ ಪುನಃ ನಿಧಿಧ್ಯಾಸನಾದಿಕಂ ಅನಪೇಕ್ಷಿತಂ ಕುತ ಜ್ಞಾನಂ ಜಾತಮೇವ. ಯದಿ ನಿಧಿಧ್ಯಾಸನಮಪೇಕ್ಷಿತಂ ಶಮದಮಾದಯಃ ತ್ಯಾಗವೈರಾಗ್ಯಾದಯಃ ಅಪೇಕ್ಷಿತ ಇತ್ಯುಕ್ತೆ ಪೂರ್ವಂ ನಾಸನ್ ಕಿಂಚಿತ್ ನ್ಯೂನತಾ ಆಸೀತ್. ಅಂದರೆ ತ್ಯಾಗವೈರಾಗ್ಯಾದಯೋ ನ್ಯೂನಾಃ ಆಸನ್ ಇತ್ಯುಕ್ತೆ ತರ್ಹಿ ಜ್ಞಾನಂ ಕೀದೃಶಂ ತತ್ ಪ್ರಾಪ್ತಂ ಜ್ಞಾನಂ ಕೀದೃಶಂ ಪ್ರಾಪ್ತಂ ಜ್ಞಾನಂ ಪರೋಕ್ಷಮೇವ ಜ್ಞಾನನಿಷ್ಠಾ ನ ಜಾತ. ನಾನು ಹಿಂದೆ ಹೇಳಿದ್ದೇನಲ್ಲ ಇತಿ ವಿಜ್ಞಾಯ ಪ್ರಜ್ಞಾಂ ಕುರ್ವೀತ ಇತ್ಯುಕ್ತೆ ಪರೋಕ್ಷ ಜ್ಞಾನಮೇವ ಸಮ್ಯಜ್ಞಾನಂ ನ ಜಾತಂ. ಅತ್ರ ಸಮ್ಯಜ್ಞಾನೇ ಜಾತೆ ಇತಿ ಯದ್ಯಪಿ ಉಕ್ತಂ ಅದು ಸಮ್ಯಜ್ಞಾನಂ ನ ಭವತಿ ಇತಿ ಕರೆಕ್ಷನ್ ಕರ್ತವ್ಯ ಅಷ್ಟೇ. ಇದನ್ನು ಮಾಂಡುಕ್ಯ ರಹಸ್ಯ ವಿವೃತಿಯಲ್ಲಿ ಮಿಕ್ಕ ಕಡೆ ಎಲ್ಲ ಕಡೆ ಸ್ವಾಮೀಜಿ ಪಕ್ಷಪ್ರಾಪ್ತಿ ಇದೇ ಹೇಳ್ತಾರೆ ಹೊರತು ಸಮ್ಯಜ್ಞಾನೇ ಜಾತೇಪಿ ಪದವನ್ನು ಹಾಗೆ ಇಟ್ಕೊಳ್ತಾರೆ. ಮಾಂಡುಕ್ಯ ರಹಸ್ಯ ವಿವೃತಿಯಲ್ಲಿ ಇವನ್ ದಟು ಪಾರಮಹಂಸ ಧರ್ಮಮೀಮಾಂಸಾ ಸನ್ಯಾಸ ಗ್ರಂಥೆ ಅಪಿ ಪಕ್ಷಪ್ರಾಪ್ತಿ ಸಮ್ಯಜ್ಞಾನೇ ಜಾತೆ ಇತಿ ಪದಂ ಯಥಾವತೇವ ಲಿಖಂತಿ. ಸಮ್ಯಜ್ಞಾನಂ ನಾಸ್ತೀತಿ ಉಕ್ತೆ ಸತಿ ಸರ್ವಂ ಪರಿಹೃತಂ ಭವತಿ. ಏಕೆ ಸಮ್ಯಜ್ಞಾನೇ ಜಾತೆ ತ್ಯಾಗವೈರಾಗ್ಯಾದಿ ಅಪೇಕ್ಷಾ ಕುತೋ ಭವತಿ. ಸಿ ಸ್ಮೃತಿಸಂತಾನಸ್ಯ ಅಪೇಕ್ಷಾ ಕಥಂ ಭವತಿ. ಸ್ಮೃತಿಸಂತಾನಂ ಸ್ವಯಮೇವ ನಿತ್ಯಪ್ರಾಪ್ತಮಿತಿ ಸ್ವಯಮೇವ ಉಚ್ಯತೆ. ಯದಿ ಜ್ಞಾನಂ ಜಾತಂ ಚೇತ್ ಸ್ವಯಂ ಸಿದ್ಧಂ ತತ್ರ ವಿಧೇರವಕಾಶೋ ನಾಸ್ತಿ. ವಿಧೇರವಕಾಶಃ ಯತ್ರಾಸ್ತಿ ತದಂಗೀಕರ್ತವ್ಯ. ಯತ್ರಾಸ್ತಿ ಯಾದೃಶ ಸಾಧಕೆ ತಾದೃಶ ಸಾಧಕೆ ತತ್ ನಿತ್ಯ ನೋಡಿ ಅದು ಸಮ್ಯಜ್ಞಾನ ಪ್ರಾಪ್ತಾವಪಿ ಇದು ಪ್ರಾಬ್ಲಮ್. ಅದನ್ನು ಕರೆಕ್ಷನ್ ಮಾಡಿಬಿಟ್ರೆ ಇಷ್ಟು ಪ್ರಾಬ್ಲಮ್ ಆಗಲ್ಲ. ಇದು ಯಾರೂ ಹೇಳಲಿಲ್ಲ. ಸ್ವಾಮೀಜಿ ಇನ್ನೇನೋ ಹೇಳ್ತಾರೆ ಹೊರತು ಆ ಪಾಯಿಂಟ್ ಹೇಳೋದೇ ಅಲ್ಲ. ನೀವು ನೋಡು ಆ ಟಿಪ್ಪಣಿ ನೋಡು, ಕನ್ನಡ ಟಿಪ್ಪಣಿ ನೋಡಿ ಹೇಳಿದ್ದಾರೆ, ಆ ಪಾಯಿಂಟ್ ಹೇಳಲಿಲ್ಲ. ಇದೇ ವಾಕ್ಯವನ್ನು ಯಥಾವತ್ತು ಮಾಂಡುಕ್ಯ ರಹಸ್ಯ ವಿವೃತವು ಪುನಃ ಪಾರಮಹಂಸ ಧರ್ಮ ಅನ್ಯತ್ರಾಪಿ ಉಕ್ತಂ ಭವೇತ್ ಕಿಂತು ಏತದ್ವಯಂ ಸ್ಥಳದ್ವಯಂ ಮಯಾ ಅವಲೋಕಿತಂ. ಪರಮಹಂಸ ಧರ್ಮ ಸನ್ಯಾಸಿ ಸಮ್ಯಜ್ಞಾನೇ ಜಾತೆ ಅಯಂ ಸಂದೇಹ ಮಮ ಆಸೀತ್ ಪ್ರಬುದ್ಧಾನಂದ ಸ್ವಾಮಿನೇಪಿ ಅಪೃಚ್ಛಂ ತೇ ಮನ್ಯಂತೆ ಓ ತತ್ ಪಕ್ಷತಃ ಪ್ರಾಪ್ತಂ ಇತಿ ಪಕ್ಷತಃ ಪ್ರಾಪ್ತಂ ಇತ್ಯುಕ್ತ ತತ್ ಲೌಕಿಕಂ ಇತಿ ವ್ಯಾವಹಾರಿಕಂ ಇತ್ಯುಕ್ತಂ ಕಿಂತು ಸಮ್ಯಜ್ಞಾನೇ ಜಾತೇಪಿ ತೈರಪಿ ಪ್ರತಿವಚನಂ ನ ದತ್ತಂ. ಹಾಗೆ ಬಿಟ್ಟುಬಿಟ್ಟರು. ಪಕ್ಷಪ್ರಾಪ್ತಿಯನ್ನು ಹೇಳಿಬಿಟ್ರು ಅಷ್ಟೇ ಹೊರತು ಸಮ್ಯಜ್ಞಾನೇ ಜಾತೇಪಿ ಪ್ರಾಪ್ತಾವಪಿ ಆ ಸೆಂಟೆನ್ಸ್ ರಾಂಗ್ ಆಯಿತು. ಆ ಪದವ ಸಮಾಸವನ್ನು ಕರೆಕ್ಷನ್ ಮಾಡಬೇಕು. ಇದಕ್ಕೆ ಕಥಂ ಮಯ ಉಕ್ತಂ ಪೂರ್ವಂ ಏನದು ವಿಜ್ಞಾಯ ಪ್ರಜ್ಞಾಂ ಕುರ್ವೀತ ಇತಿ ಮೂಲವಾಕ್ಯಂ ಯತ್ರ ಅಸ್ತಿ ಉಪನಿಷದಿ ತತ್ರ ಏನು ಹೇಳಿದ ನೆನಪಿದೆಯಾ? ಸ್ಮರಸಿ ಅಥವಾ ಸ್ಮಾರಯಿತವ್ಯಂ ವಾ? ಅದೇ ವಿಜ್ಞಾಯ ಪ್ರಜ್ಞಾ ಪದ ಅಂದರೆ ಅಲ್ಲ. ಇಲ್ಲೇ ಕೆಳಗಿದೆ ನೋಡಿ, ಕೆಳಗೆ ಪಕ್ಕಕ್ಕೂ ಲಾಸ್ಟ್ ಸೆಂಟೆನ್ಸ್ ಪೇಜ್ ನಂಬರ್ ಹೇಳು. ಅಲ್ಲಿ ನೋಡಿ, ಪ್ರಜ್ಞಾಂ ಆಚಾರ್ಯೋಪದೇಶ ಲಾಸ್ಟ್ ಸೆಂಟೆನ್ಸ್ ಆಚಾರ್ಯೋಪದಿಷ್ಟ ವಿಷಯಾಂ ಜಿಜ್ಞಾಸಾ ಪರಿಸಮಾಪ್ತಿಕರೀಂ ಕುರ್ವೀತ. ಅಂದರೆ ವಿಜ್ಞಾಯ ಇತ್ಯುಕ್ತೆ ಶಾಸ್ತ್ರತಃ ವಿಜ್ಞಾಯ ಧೀಮಾನ್ ವಿಜ್ಞಾನ ಉಪದೇಶತಃ ಶಾಸ್ತ್ರತಃ ಪಡ್ಕೊಂಡರೆ ಹೊರತು ಅನುಭವಂ ನಾರೋಪಿತಂ.
ತಜ್ಞಾನಂ ಶಾಸ್ತ್ರತಃ ಗುರುಮುಖಾತ್ ಅಧೀತಂ ಕಿಂತು ಅನುಭವಂ ನಾರೋಪಿತಂ ಅತಯೇವ ಶಾಸ್ತ್ರತಃ ಅವಗಮ್ಯ ಅನುಭವಂ ಆರೋಪಯ. ಪ್ರಜ್ಞಾಂ ಕುರು ಇತ್ಯುಕ್ತೆ ಅನುಭವಂ ಆರೋಪಯ. ಶಾಸ್ತ್ರತಃ ಪ್ರಾಪ್ತಂ ಜ್ಞಾನಂ ಸಮ್ಯಜ್ಞಾನಂ ನ ಭವತಿ. ಸಮ್ಯಜ್ಞಾನಂ ಇತ್ಯುಕ್ತೆ ಅನುಭವರೂಪ ಜ್ಞಾನ. ಸಮ್ಯಗೇವ. ಸಮ್ಯಗಿತ್ಯುಕ್ತೆ ಶಾಸ್ತ್ರಾನುಗುಣಂ ಸಮ್ಯಗ್. ಶಾಸ್ತ್ರತಃ ಸಮ್ಯಜ್ಞಾನಂ ಕಿಂತು ಅನುಭವಂ ನಾರೋಪಿತಂ ಅಲ್ಲವೇ. ತದರ್ಥಂ ಯೇ ಶಮದಮಾದಯ ಅಪೇಕ್ಷಿತಾಃ ತತ್ ಶಮದಮಾದಿಪೂರ್ವಕಂ ಅತ್ರ ದೇಸಿ ಏವಂ ಪ್ರಜ್ಞಾಕರಣ ಸಾಧನಾನಿ ಸನ್ಯಾಸ ಶಮದಮ ಉಪರತಿ ತಿತಿಕ್ಷಾ ಸಾಧನಾನಿ ಕುರ್ಯಾತ್. ಅಂದರೆ ಶಮದಮಾದಿ ಸಾಧನ ಸಮೇತಂ ನಿಧಿಧ್ಯಾಸನಂ ಕುರ್ಯಾತ್ ಇತ್ಯುಚ್ಯತೆ. ಅಷ್ಟೇ. ಈಗ ಗೀತಾಭಾಷ್ಯೇಪಿ ಮಯಾ ಉಕ್ತಂ ಜ್ಞಾನಂ ಜ್ಞಾನನಿಷ್ಠಾ ಇತಿ. ಜ್ಞಾನಂ ಜ್ಞಾನನಿಷ್ಠಾ ಇತಿ ಯತ್ 18 ಅಧ್ಯಾಯೇ ಜ್ಞಾನನಿಷ್ಠಾ ಇತಿ ಪದಂ ಅಧಿಕೃತ್ಯ ಏವಮೇವ ಉಚ್ಯತೆ. ಜ್ಞಾನಂ ಪ್ರಾಪ್ಯಾಪಿ ತತ್ ನಿಷ್ಠಾ ಶಮದಮಾದಿ ಸಮೇತಂ ನಿಷ್ಠಾ ಕಾರ್ಯಂ ಇತಿ. ಜ್ಞಾನಂ ಜ್ಞಾನನಿಷ್ಠ ಅಂದರೆ ಪರೋಕ್ಷ ಜ್ಞಾನಮಭೂತ್ ತತ್ ಅನುಭವಾರೋಪಣಾಯ ಶಮದಮಾದಯ ಅಭ್ಯಸಿತವ್ಯಾ ನಿಧಿಧ್ಯಾಸನಂಚ ಕಾರ್ಯಂ ಇತಿ. ತಾವದೇವ. ಹೀಗೆ ಇಟ್ಕೊಂಡರೆ ದೋಷೋ ನಾಸ್ತಿ. ತರ್ಹಿ ಸಮ್ಯಜ್ಞಾನ ಶಬ್ದಸ್ಯ ಕೋ ಅರ್ಥಃ? ಸಮ್ಯಜ್ಞಾನ ಶಬ್ದಸ್ಯ ಅನುಭವರೂಪಜ್ಞಾನಂ ಅವಗತೀತಿ ನ ಮಂತವ್ಯಂ. ತತ್ರ ಸಮ್ಯಜ್ಞಾನ ಶಬ್ದಸ್ಯ ಅರ್ಥಃ ಶಾಸ್ತ್ರಸ್ಯ ಸಮ್ಯಜ್ಞಾನಂ, ಶಾಸ್ತ್ರಾನುಗುಣತೆಯ ಸಮ್ಯಜ್ಞಾನಂ, ಯಥಾರ್ಥಜ್ಞಾನಂ. ಶಾಸ್ತ್ರಾನುಗುಣತೆಯ ಯಥಾರ್ಥಜ್ಞಾನಂ ತಥಾಪಿ ನ ಅನುಭವಂ ಆರೋಪಿತಂ. ಅನುಭವಾರೋಪಣಾಯ ಏತತ್ ಕರ್ತವ್ಯಂ ಇತಿ. ಅದರಿಂದ ಜ್ಞಾನಾನಂತರಂ ಪ್ರಾರಬ್ಧವಶಾದಿತಿ ಅದು ಸರಿಯಾಗಿಲ್ಲ. ಆ ಯುಕ್ತಿ ಕೊಟ್ಟರು ನೋಡಿ. ಇದು ಒಳ್ಳೆಯ ಪಾಯಿಂಟ್ ನೋಡಿ. ಜ್ಞಾನಾನಂತರಂ ಪ್ರಾರಬ್ಧವಶಾತ್ ಪ್ರವೃತ್ತಿ ದೌರ್ಬಲ್ಯಂ ಭವತಿ. ಜ್ಞಾನ ದೌರ್ಬಲ್ಯಂ ನ ತತ್. ಜ್ಞಾನ ದೌರ್ಬಲ್ಯಂ ಪ್ರಾರಬ್ಧವಶಾತ್ ನ ಭವತಿ. ಅಂತಃಕರಣ ಶುದ್ಧಿರ್ನಾಸ್ತಿ ಜ್ಞಾನಂ ಅನುಭವಂ ನಾರೋಪಿತಂ. ಯದಾ ಜ್ಞಾನಂ ಅನುಭವಂ ನಾರೋಪಿತಂ ತರ್ಹಿ ನಶ್ಯತ್ಯ. ಅಂದರೆ ವಿಚಾರಕಾಲೇ ಮನಃ ಆತ್ಮನಿ ಪ್ರಣಿಹಿತಂ. ಅಂದರೆ ಪ್ರಣಿಹಿತಂ ಇತ್ಯುಕ್ತೆ ಆತ್ಮನಿ ಸ್ಥಾಪಿತಂ ತದಾಪಿ ತತ್ ಅನುಭವಃ ನ ಜಾತಃ ಇತಿ ತತ್ ಕಿಮುಚ್ಯತೆ ತ್ಯಜತಿ ಮುಂಚತಿ ಪ್ರಚ್ಯುತಂ ಭವತಿ ಮನಃ. ಅತಏವ ಪುನಃ ತತ್ರೈವ ಅವಸ್ಥಾಪ್ಯ ವಿಚಾರಣಾಯ ಉಚ್ಯತೆ. ಅಂದರೆ ವಿಚಾರಕಾಲೇ ಕದಾಚಿತ್ ಆತ್ಮನಿ ಕದಾಚಿತ್ ಅನಾತ್ಮನಿ ಏವಂ ಭವತಿ. ಚಲಾಚಲನಿಕೇತಶ್ಚ. ಇದು ನೋಡಿ ಮಂಡುಕ್ಯದಲ್ಲಿ ಚಲಾಚಲನಿಕೇತಶ್ಚ ಹೀಗೆ ಮಾತಾಡ್ತಾರೆ. ಚಲಾಚಲನಿಕೇತ ಅಂದರೆ ಮನಸ್ಸು ಕದಾಚಿತ್ ದೇಹೇಂದ್ರಿಯಾದೀನ್ ಪ್ರಾಪ್ನೋತಿ ಕದಾಚಿತ್ ಆತ್ಮಾನಂ ಪ್ರಾಪ್ನೋತಿ. ಚಲ ಅಚಲ. ಅಚಲಂ ಆತ್ಮ, ಚಲಂ ದೇಹೇಂದ್ರಿಯಾದಿ. ಕದಾಚಿತ್ ಮನಃ ಕದಾಚಿತ್ ಮನಃ ದೇಹೇಂದ್ರಿಯಾದೀನ್ ಪ್ರಾಪ್ನೋತಿ ಕದಾಚಿತ್ ಆತ್ಮಾನಂ ಪ್ರಾಪ್ನೋತಿ. ಏತತ್ ಮಧ್ಯೆ ಟಾಗಲ್ ಭವತಿ. ಕಿಮುಚ್ಯತೆ ಮತ್ಸ್ಯವತ್ ಕೂಲದ್ವಯಯೋಃ ನದ್ಯಾಃ ಕೂಲದ್ವಯಯೋರ್मध्ये ಸಂಚರತಿ. ಏತದ್ವಯೋರ್ ಸಂಚರತಿ ಅತಯೇವ ತತ್ ಅನಾತ್ಮ ಪ್ರಾಪ್ತಿಂ ಪರಿತ್ಯಜ್ಯ ಕೇವಲಮಾತ್ಮನ್ನೇವ ಸ್ಥಾಪಯೇದಿತಿ. ಇದನ್ನು ಮಂಡುಕ್ಯ ರಹಸ್ಯ ವಿವೃತಿಯಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಹೇಳಿ ಗೊಂದಲ ಮಾಡಿದ್ದರು. ಅದು ಪ್ರಾರಬ್ಧವು ಮಾತ್ರ ಬಂದು ಡಿಸ್ಟರ್ಬ್ ಮಾಡುವುದಲ್ಲ. ಅದು ಇಟ್ ಈಸ್ ನಾಟ್ ಡ್ಯೂ ಟು ಪ್ರಾರಬ್ಧ, ಇಟ್ ಈಸ್ ಡ್ಯೂ ಟು ಇನ್ನು ಸಹಜ ದೋಷ. ಸಹಜ ದೋಷ ಮೊದಲೇ ಪೂರ್ವ ವಿದ್ಯಮಾನ ದೋಷ ಏವ ಪೃಥಕ್ ಪ್ರಾರಬ್ಧದಿಂದ ಬಂದಿದ್ದೇನಲ್ಲ. ಆ ಆರ್ಗ್ಯುಮೆಂಟ್ ಭಾಷ್ಯಕಾರರು ತಂದಿದ್ದರೆ ದಟ್ಸ್ ಅ ರಾಂಗ್ ಆರ್ಗ್ಯುಮೆಂಟ್. ಭಾಷ್ಯಕಾರರದೇ ಇರುವಾಗ ವ್ಯಾಖ್ಯಾನಕಾರರನ್ನು ಬೈಯುವುದೇಕೆ? ಅಲ್ಲ. ಓಂ ಶಾಂತಿ ಶಾಂತಿ ಶಾಂತಿ.